ಸದಾರವಿಂದ ಸದ್ಗುರೋ ಪದಾರವಿಂದ ಭೂಮಿಕಾ ಭಜೇಹಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ ನಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ಮೇರ. ನಾವು ಕಳೆದ ವಾರ ರೋಲ್ ಆಫ್ ದಿ ಸೈಕಿಕ್, ಚೈತ್ಯದ ಪಾತ್ರ ಒಂದಷ್ಟು ನೋಡಿದ್ವಿ. ಈ ಸಾರಿ ಅದರ ಕಾರ್ಯಶೀಲತೆ ಅಥವಾ ಕಾರ್ಯಕ್ಷಮತೆ ಮತ್ತು ಒಂದಷ್ಟು ಕಾರ್ಯಕ್ಷಮತೆ ಅದು ಏನು, ಹೇಗೆ ಮಾಡ್ತದೆ ಅದು, ವಾಟ್ ಈಸ್ ದ ರೋಲ್ ಆಫ್ ಸೈಕಿಕ್ ಅಂಡ್ ಹೌ ಡಸ್ ಇಟ್ ಫಂಕ್ಷನ್, ಇದ್ರ ಬಗ್ಗೆ ಸ್ವಲ್ಪ ನೋಡುವ. ಶ್ರೀಮಾತೆಯವರು ಇದ್ರ ಬಗ್ಗೆ, ಚೈತ್ಯದ ಕಾರ್ಯ ಹೇಗೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಸುಂದರವಾಗಿ ಒಂದು ಸಂಗತಿ ಹೇಳ್ತಾರೆ. ಜೀವದ ಪ್ರಭಾವವು ಅತಿ ಅಪಾರದರ್ಶಕ ದ್ರವ್ಯವನ್ನು ಭೇದಿಸಬಲ್ಲ ಕಾಂತಿಯಾಗಿದ್ದು ಅದು ಅಪ್ರಜ್ಞೆಯಲ್ಲೂ ಕಾರ್ಯ ಮಾಡಬಲ್ಲುದಾಗಿದೆ. ವ್ಯಷ್ಟಿಗೆ ಅದರ ಪ್ರಜ್ಞೆ ಇರ್ಲಿ ಬಿಡ್ಲಿ, ಚೈತ್ಯ ತನ್ನ ಕಾರ್ಯ ಮಾಡ್ತಾ ಇರ್ತದೆ. ಬೆಂಬದಿಯಲ್ಲಿದ್ದು ನಮ್ಮ ಭೌತಿಕ ಮಾನಸ ಪ್ರಾಣಿಕಗಳನ್ನ ಪ್ರಭಾವಿಸ್ತಾ ಇರ್ತದೆ. ಯಾಕಂದ್ರೆ ಅದರ ಕೆಲಸ ಅದೇ, ಅದು ಸತತವಾಗಿ ಕಾರ್ಯರತವಾಗಿರ್ತದೆ. ಅದರ ಅರಿವು ನಮ್ಮ ಹೊರಪ್ರಜ್ಞೆಗೆ ಉಂಟಾಯಿತು ಅಂದ್ರೆ ನಾವು ಅದರ ಕಡೆ ಹೊರಳೋದಕ್ಕೆ ಪ್ರಾರಂಭ ಮಾಡ್ತೇವೆ. ಹಿಂದಿನ ಸಾರಿ ನೋಡಿದ್ವಿ, ಈ ಚೈತ್ಯ ಸನ್ನಿಧಿ ಏನಿದೆ, ಸೈಕಿಕ್ ಪ್ರೆಸೆನ್ಸ್, ಅದು ಯಾವಾಗ್ಲೂ ಸೂಚನೆಗಳನ್ನ ಕೊಡ್ತಾ ಇರ್ತದೆ. ಅದನ್ನ ಗ್ರಹಿಸೋದು ಬಿಡೋದು ನಮ್ಮ ಬಾಹ್ಯ ಪ್ರಜ್ಞೆ ಏನಿದೆ, ಅಹಂಕಾರ ಕೇಂದ್ರಿತವಾಗಿರೋ ಭೌತಿಕ ಮಾನಸ ಪ್ರಾಣಿಕ ಕೇಂದ್ರ ಏನಿದೆ, ಇದಕ್ಕೆ ಬಿಟ್ಟಿದ್ದು. ಅದು ಅದನ್ನು ಒಪ್ಕೋಬಹುದು, ತಿರಸ್ಕರಿಸಬಹುದು. ಅದು ತಿರಸ್ಕರಿಸಿದ್ರೆ ದಿವ್ಯ ಸಂಚಲನೆಗಳಿಂದ ಅಥವಾ ದಿವ್ಯ ಸಂಕಲ್ಪದಿಂದ ವಂಚಿತ ಆಗ್ತದೆ. ಮನುಷ್ಯನ ಜೀವನ ಏಕೆ ಒಂದು ವಿಶೇಷವಾಗಿ ಅವನ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆ ಏಕೆ ಒಂದು ಲಂಬಿತ ಪ್ರಕ್ರಿಯೆಯಾಗಿದೆ. ನಾವು ಸಾಮಾನ್ಯವಾಗಿ ಮಾನಸದ ನಿರ್ಧಾರಗಳನ್ನ ಮಾಡ್ತೇವೆ, ಯಾವುದೇ ಕಾರಣಕ್ಕಾಗಿ. ನಮಗೆ ಗೊತ್ತಿದೆ ಅದು ಬಹಳ ದಿವಸ ನಿಲ್ಲೋದಿಲ್ಲ. ಏತಕ್ಕೆ? ಅದು ನಮ್ಮ ಒಳಗಿನ ಸತ್ಯಯ ಯಾವುದೇ ಭಾಗದಿಂದ ಸಮರ್ಥಿಸಲ್ಪಟ್ಟಿರೋದಿಲ್ಲ. ಹಾಗಾಗಿ ಈ ಮೇಲ್ಮಯ ಸೂಪರ್ಫಿಷಿಯಲ್ ಡೆಸಿಷನ್ಸ್ ಅವು ಯಾವೂ ನಿಲ್ಲೋದಿಲ್ಲ. ವಿಶೇಷವಾಗಿ ಮುಂದೆ ನೋಡ್ತೇವೆ ನಾವು, ಶ್ರೀಮಾತೆಯವರು ಹೇಳೋ ಹಾಗೆ ನಮ್ಮ ಜೀವನದ ಉದ್ದೇಶದ ಅರಿವು. ಉದಾಹರಣೆಗೆ, ನಾನು ಏಕೆ ಹುಟ್ಟಿದೆ, ನನ್ನ ಜೀವನದ ಗುರಿ ಏನು, ನಾನು ಏನು ಸಾಧನೆ ಮಾಡಬೇಕು ಅನ್ನೋದನ್ನ ನಮ್ಮ ಚೈತ್ಯ ಪುರುಷ ಮಾತ್ರ ಹೇಳಬಲ್ಲದು.
ಆತ್ಮತತ್ವ ಅಲ್ಲ. ಇದನ್ನ ಎಷ್ಟು ಬಾರಿ ಒತ್ತಿ ಹೇಳ್ಬೇಕಂದ್ರೂ ಅಷ್ಟು ಬಾರಿ ಒತ್ತಿ ಹೇಳೋಣ. ಸಾಕಷ್ಟು ಸಾರಿ ಹೇಳಿದ್ದೇವೆ, ಆತ್ಮತತ್ವ ಬೇರೆ, ಜೀವತತ್ವ ಬೇರೆ. ದೋ ದೇ ಆರ್ ಆಫ್ ದ ಸೇಮ್ ರಿಯಾಲಿಟಿ. ಅವುಗಳ ಸ್ತರ ಬೇರೆ, ಅವುಗಳನ್ನ ಅಲ್ಲೇ ಇಟ್ಟು ನಾವು ವಿಶ್ಲೇಷಣೆ ಮಾಡಬೇಕು. ಶ್ರೀಮಾತೆಯವರು ಏನ್ ಹೇಳಿದ್ದಾರೆ? ಜೀವದ ಪ್ರಭಾವ, ಇನ್ಫ್ಲುಯೆನ್ಸ್. ದ ಸೋಲ್ಸ್ ಇನ್ಫ್ಲುಯೆನ್ಸ್ ಇಸ್ ಅ ಕೈಂಡ್ ಆಫ್ ರೇಡಿಯನ್ಸ್ ಅಂತಾರೆ. ಅದೊಂದು ಕಾಂತಿ, ಅದೊಂದು ವಿಕಿರಣನೋ ಅನ್ನಬಹುದು, ಪ್ರಭಾವ. ಅದು ಅತಿ ಅಪಾರದರ್ಶಕದಲ್ಲೂ. ದಟ್ ಪೆನೆಟ್ರೇಟ್ಸ್ ಥ್ರೂ ದ ಮೋಸ್ಟ್ ಒಪೇಕ್ ಸಬ್ಸ್ಟೆನ್ಸಸ್ ಅಂಡ್ ಆಕ್ಟ್ಸ್ ಈವನ್ ಇನ್ ದಿ ಅನ್ಕಾನ್ಷಿಯಸ್ನೆಸ್. ನಮ್ಮ ಅಪ್ರಜ್ಞೆಯಲ್ಲೂ ಅದು ಕಾರ್ಯ ಮಾಡಬಲ್ಲುದಾಗಿದೆ. ಹಾಗಾಗಿನೇ ಮನುಷ್ಯ ಅನ್ನೋನು ಎಷ್ಟೇ ಒಂದು ಕ್ರೂರಿಯಾಗಿದ್ರೂ ಅವನಲ್ಲಿ ಈ ದಿವ್ಯತಾ ಭಾಗ ಇರೋದ್ರಿಂದ ಇವತ್ತಲ್ಲ ನಾಳೆ ಅವನು ಸುಧಾರಣೆಯಾಗೋ ಎಲ್ಲ ಸಾಧ್ಯತೆಗಳಿವೆ. ರೂಪಾಂತರಣದ ಒಂದು ಅಡಿಗಲ್ಲು ಇಲ್ಲೆಲ್ಲೋ ಇದೆ, ಫೌಂಡೇಶನ್. ಹಾಗಾಗಿ ನಾವು ಚೈತ್ಯ ಪುರುಷವನ್ನ ಸೈಕಿಕ್ ಬೀಯಿಂಗ್ ಹಗುರವಾಗಿ ತೆಗೆದುಕೊಳ್ಳಬಾರದು. ಇದು ಒಂದು ಜೀವನದ ಅತಿ ದೊಡ್ಡ ಶೋಧ. ಆಧ್ಯಾತ್ಮ ಜೀವನದಲ್ಲಿ ಅತಿ ದೊಡ್ಡ ಶೋಧ. ಶ್ರೀ ಅರವಿಂದರು ಇನ್ನೊಂದು ಕಡೆ ಹೇಳ್ತಾರೆ, ಮುಂದೆ ನೋಡಬಹುದು ಅದನ್ನ. ಒಬ್ಬನು ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರಗಳಲ್ಲಿ ಸಾಕ್ಷಾತ್ಕಾರಗಳನ್ನ ಹೊಂದಬಹುದು, ಅಥವಾ ಕೆಲವೊಂದು ಬಗೆಯ ಅಕಲ್ಟ್ ಸಿದ್ಧಿಗಳನ್ನ ಪಡೆಯಬಹುದು, ಅದರಲ್ಲಿ ಲೋಲುಪ್ತನೂ ಆಗಬಹುದು. ಆದರೆ ಎಲ್ಲಿಯವರೆಗೆ ಈ ಚೈತ್ಯ ಜಾಗೃತಿ ಆಗುವುದಿಲ್ಲವೋ ಅವನು ಹೇಳ್ಕೊಳ್ಳೋ ಅಂಥದ್ದೇನನ್ನು ಸಾಧಿಸಿಲ್ಲ ಅಂತ ಶ್ರೀ ಅರವಿಂದರು ಬರೀತಾರೆ. ಇದು ಒಂದು ಬಗೆಯಲ್ಲಿ ಇತರೆ ಸಾಕ್ಷಾತ್ಕಾರಗಳ ಮೇಲೆ ಮಾಡಿರುವಂತ ಒಂದು ಟೀಕೆ. ಚೈತ್ಯ ಪುರುಷದ ಸಹಕಾರ ಇರಲಾರದೆ ರೂಪಾಂತರಣ ಸಾಧ್ಯವಿಲ್ಲ. ಎಲ್ಲಿಯವರೆಗೂ ಫಿಸಿಕಲ್, ವೈಟಲ್, ಮೆಂಟಲ್ ಇವುಗಳ ರೂಪಾಂತರಣ ಆಗುವುದಿಲ್ಲವೋ ವ್ಯಷ್ಟಿ ಸತ್ತೆ ಅದರ ಪ್ರಾಕೃತಿಕ ಭಾಗ, ಪ್ರಕೃತಿಯ ಭಾಗಗಳು ಮೇಲೇರುವ ಸಾಧ್ಯತೆ ಇಲ್ಲ. ಅಂದ್ರೆ ದಿವ್ಯ ಜೀವನ ಭೂಮಿ ಮೇಲೆ ಬರುವ ಸಾಧ್ಯತೆಗಳು ಇಲ್ಲ. ಆತ್ಮ ಸಾಕ್ಷಾತ್ಕಾರಗಳಿಂದ ರೂಪಾಂತರಣವನ್ನ ತರಲಾಗುವುದಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಮುಂದೆ ನೋಡುವ. ಶ್ರೀ ಅರವಿಂದರು ಕುತೂಹಲಕಾರಿಯಾಗಿ ಮತ್ತೊಂದು ಸಂಗತಿ ಹೇಳ್ತಾರೆ. ಅವರು ಅಗ್ನಿಪಾವಕ ಅಂತ ಶಬ್ದವನ್ನು ಉಪಯೋಗಿಸ್ತಾರೆ. ವಾಟ್ ಯು ಡಿಸ್ಕ್ರೈಬ್ ಈಸ್ ದ ಸೈಕಿಕ್ ಫೈರ್ ಅಗ್ನಿಪಾವಕ which burns in the deeper heart and from there is lighted in the mind, vital and the physical body. ಇದೂ ನಮ್ಮನ್ನ ಚಕಿತಗೊಳಿಸ್ತದೆ. ಯಾಕಂದ್ರೆ ಅಗ್ನಿ ಪಾವಕ ಅಂದ್ಕೂಳೆ ನಮಗೆ ತಕ್ಷಣ ಅಗ್ನಿ ಅಂತಾರೆ, ಮತ್ತೆ ಪಾವಕನು ಅಂತಾರೆ. ಪಾವಕವಾದ ಅಗ್ನಿ, ದ ಪ್ಯೂರಿಫೈಯಿಂಗ್ ಫ್ಲೇಮ್ ಆರ್ ಫೈರ್. ತಕ್ಷಣ ನಾವು ವೇದ ಕಾಲಕ್ಕೆ ಹೊರಟೋಗ್ಬಿಡ್ತೇವೆ. ವೇದಗಳಲ್ಲೂ ಅಗ್ನಿಯನ್ನು ಹೇಳ್ತಾರೆ. ಪಾವಕ ಅಗ್ನಿ, ಸನಃ ಪಾವಕ ದೀದೀವಹ ಅಗ್ನಿ ಅಂತ ಋಗ್ವೇದ 1ನೇ ಮಂಡಲ 12ನೇ ಸೂಕ್ತದಲ್ಲಿ ಬರ್ತದೆ.
ಅಗ್ನಿ ಪಾವಕ, ಈಸ್ ಎ ಪ್ಯೂರಿಫೈಯರ್. ಹಾಗೆ ಯಂ ಅಗ್ನಿಂ ಮೇಧ್ಯಾತಿಥಿ ಕಣ್ವ ಈಥ ಋತಾದ್ ಅಧಿ ಅಂತ ಮೊದಲನೇ ಮಂಡಲದ 36ನೇ ಸೂಕ್ತದಲ್ಲಿ ಬರ್ತದೆ. ಸತ್ಯಲೋಕದಿಂದ ಋತಾತ್ ಅಧಿ, ಋತ ಋತ ಅಂದ್ರೆ ಇಲ್ಲಿ ಸತ್ಯಲೋಕ. ಓಂ ಭೂಹು ಓಂ ಭುವಃ ಏನ್ ಹೇಳ್ತೇವೆ, ಓಂ ಸತ್ಯಂ ಅಂತ ಕೊನೆ ಏನಾಗ್ತದೆ, ಆ ಸತ್ಯಲೋಕ ಅಲ್ಲಿಂದ ಇಲ್ಲಿಗೆ ತಂದದ್ದು ಇದು ಪಾವಕಾಗ್ನಿ. ಹೀ ಈಸ್ ದ ಪ್ಯೂರಿಫೈಯರ್. ವೇದದಲ್ಲಿ ಅಗ್ನಿ ಪಾವಕ, ಎಲ್ಲವನ್ನು ಶುದ್ಧಗೊಳಿಸುವವನು. ಆ ಅಗ್ನಿ, ಇದನ್ನೇ ಶ್ರೀ ಅರವಿಂದರು ನಿನ್ನ ಹೃದಯದಲ್ಲಿ ನೀನು ಕಂಡದ್ದು, ನೀನು ವಿವರಣೆ ಕೊಡೋದು ಪಾವಕ ಅಗ್ನಿ. ಸೊ ಇಂಡೈರೆಕ್ಟ್ಲಿ ಚೈತ್ಯ ಪುರುಷಕ್ಕೂ ಪಾವಕ ಅಗ್ನಿಗೂ ಸಂಬಂಧ ಇದೆ. ಮತ್ತೆ ಇದು ತಕ್ಷಣ ಏನೆಲ್ಲ ಒಂದು ಹೊಳಹುಗಳನ್ನ ನಮಗೆ ತಂದು ಕೊಡ್ತದೆ. ಇದನ್ನ ನಾವು ಹೇಳೋದು ಇಂಟ್ಯೂಟಿವ್ ರೈಟಿಂಗ್ ಅಂತ. ಅಂತರ್ಬೋಧಾತ್ಮಕ ಬರಹಗಳು ನಮ್ಮಲ್ಲಿ ಒಂದು ಸಂಗತಿಗೆ 10 ಅರ್ಥಸ್ಫುರಣಗಳನ್ನ ತಕ್ಷಣನೇ ಉಂಟು ಮಾಡ್ತವೆ. ವೇದದಲ್ಲಿ ನಮಗೆಲ್ಲ ಗೊತ್ತಿದೆ. ಅತಿ ಹೆಚ್ಚು ಋಗ್ವೇದದಲ್ಲಿರೋ ಸೂಕ್ತಗಳಲ್ಲಿ ಅತಿ ಹೆಚ್ಚು ಅಗ್ನಿ ಮತ್ತು ಇಂದ್ರ ಇಬ್ಬರಿಗೆ ಹೇಳಲ್ಪಟ್ಟಿವೆ. ಸುಮಾರು 2,500 ಮಂತ್ರಗಳು ಅಗ್ನಿಗೆ, 10,500 ಮಂತ್ರದಲ್ಲಿ ಋಗ್ವೇದದಲ್ಲಿ 2,500 ಮಂತ್ರಗಳು ಅಗ್ನಿಗೆ ಹೇಳಲ್ಪಟ್ಟಿವೆ. 1,500 ಮಂತ್ರಗಳು ಇಂದ್ರನಿಗೆ ಹೇಳಲ್ಪಟ್ಟಿವೆ. ಏನಿದು? ಯಾಕೆ ಎಷ್ಟು ಇಂಪಾರ್ಟೆನ್ಸು? ಅದರ ಪ್ರಾಧಾನ್ಯತೆ ಏಕೆ? ಪ್ರಿಡಾಮಿನೆನ್ಸ್. ಮತ್ತೆ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್. ಶ್ರೀ ಅರವಿಂದರು ಮತ್ತೊಂದು ಕಡೆ ಹೇಳ್ತಾರೆ, ಪ್ರಿಡಾಮಿನೆನ್ಸ್ ಬೇರೆ, ಸುಪೀರಿಯಾರಿಟಿ ಬೇರೆ. ಅಲ್ಲಿ ಮತ್ತೊಂದು ಸೂಕ್ಷ್ಮ ಇದೆ. ಎನಿವೆ, ನಮಗೆ ಬೇಕಾಗಿರೋದು ಈ ಚೈತ್ಯ ಪುರುಷ ಅನ್ನೋ ಅಗ್ನಿ, ಪಾವಕ, ದ ಸೆಲೆಸ್ಟಿಯಲ್ ಫೈರ್. ಬಹುಶಃ ಈ ಹೊಳಹು ಅಥವಾ ಇದರ ಸತ್ಯದ ಅರಿವು ವೈದಿಕ ಋಷಿಗಳಿಗೆ ಇತ್ತು ಅಂತಲೇ ನಮ್ಮ ಪ್ರತಿಯೊಂದು ಕಾರ್ಯದ ಪ್ರಾರಂಭ ಎಲ್ಲಿಂದ ಆಗ್ತದೆ? ವೇದದಲ್ಲಿ ಅಗ್ನಿ ಅಂದ್ರೆ ಏನು? ಮಾನವನ ಸಂಕಲ್ಪ ಶಕ್ತಿ. ಅದು ದೈವಿ ಸಂಕಲ್ಪನೂ ಹೌದು. ಆ ದೈವಿ ಸಂಕಲ್ಪವೇ ಮಾನವನಲ್ಲಿ ವ್ಯಷ್ಟಿ ಸಂಕಲ್ಪವಾಗಿ ಅಂತರಂಗದಲ್ಲಿ ಮೂಡುತ್ತದೆ. ಈ ಸಂಕಲ್ಪ ಶಕ್ತಿ, ಅದನ್ನ ಕೆಳಗಿನ ಮಟ್ಟದಲ್ಲಿ ನಾವು ಇಚ್ಛಾಶಕ್ತಿ ಅಂತೀವಿ, ವ್ಯಷ್ಟಿ ಮಟ್ಟದಲ್ಲಿ ವಿಲ್ ಪವರ್. ಇದು ಇರಲಾರ್ದೆ ಅಥವಾ ಗಟ್ಟಿಯಾಗಲಾರ್ದೆ ಯಾವುದೇ ಕಾರ್ಯ ಮಾಡೋಕ್ಕಾಗಲ್ಲ, ಹೌದಿಲ್ಲ? ಹಾಗಾಗಿ ನಮ್ಮಲ್ಲಿ ಏನ್ ಮಾಡ್ತೇವೆ, ಏನೇ ಒಂದು ಕಾರ್ಯ ಪ್ರಾರಂಭ ಮಾಡ್ಬೇಕಂದ್ರು ಸಂಕಲ್ಪ ಮಾಡು ಅಂತ. ಸಂಕಲ್ಪ ಮಾಡು ಅಂದ್ರೆ ಏನು? have to decide, determine, fix your mind, be ready to take up all the burden, etc., etc. ಇದು ಸಂಕಲ್ಪ. ಇದು ಅಗ್ನಿ, ಇದೇ ಚೈತ್ಯ ಪುರುಷ. ಈ ಪಾವಕ ಅಗ್ನಿ ಇದೆ ಅಂತಲೇ ನಾವು ಈ ದಿವ್ಯೋದ್ಯೋಗಕ್ಕೆ ತೊಡಗುತ್ತೇವೆ ಅಥವಾ ಆಧ್ಯಾತ್ಮದ ಹಾದಿಗೆ ಹೊರಳುತ್ತೇವೆ. ಹೇಗೆ ಒಂದಕ್ಕೆ ಒಂದು ಸಂಬಂಧಿಸಿವೆ? ಏಕೆ ವೇದದಲ್ಲಿ ಅಷ್ಟೊಂದು ಮಂತ್ರಗಳು ಅಗ್ನಿಗೆ ಸಂಬಂಧಪಟ್ಟಿವೆ? ಇದು ನಮ್ಮಲ್ಲಿ ಇದೆ, ಮತ್ತೆ ಜಾಗೃತ ಏಕಾಗಿಲ್ಲ? ಅದಕ್ಕೆ ಶ್ರೀ ಅರವಿಂದರು ಹೇಳ್ತಾರೆ, ಇದು ಕೇವಲ ಯೋಗ ಸಾಧನೆಯಿಂದ ಮಾತ್ರ ಜಾಗೃತೆಯಾಗ್ತದೆ.
ಯಾವ ಬಗೆಯದಾದರೂ ಯೋಗ ಅಥವಾ ಸಾಧನೆಯಿಂದ ಅದು ಈ ಮಿಶ್ರಣಗಳಿಂದ ಹೊರಬಂದು ನಿಲ್ಲುವ ಸಾಧ್ಯತೆ ಇದೆ. ಮಿಶ್ರಣ ಅಂದ್ರೆ ಮತ್ತೆ ಫಿಸಿಕಲ್, ವೈಟಲ್, ಮೆಂಟಲ್. ಯಾಕಂದ್ರೆ ಈ ಮೂರು ಭೌತಿಕ, ಪ್ರಾಣಿಕ, ಮಾನಸ ಅದಕ್ಕೆ ಸುತ್ತುವರೆದಿರೋ ಆವರಣಗಳು ಎಷ್ಟು ಗಟ್ಟಿಯಾದ ಆವರಣಗಳು ಅಂದ್ರೆ ಯಮರಾಜ ಹೇಳಿದ್ದು ಜ್ಞಾಪಕ ಬರುತ್ತೆ ನಮಗೆ. ಮುಂಜಾದಿ ವೇಶಿಕಾಂ ಧೈರ್ಯೇಣ ತಂ ಸ್ವಾತ್ ಶರೀರಾತ್ ಪ್ರಹೃಹೇತ್. ಅದನ್ನೇ ಬಿಡಿಸಬೇಕು. ಇದರಲ್ಲಿ ಹುದುಗಿ ಹೋಗಿರುವ ಅಂತರಾತ್ಮ ಅಥವಾ ಚೈತ್ಯ ಪುರುಷವನ್ನ ಬಿಡಿಸಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅದು ಚೈತ್ಯ ಪುರುಷ ಬೈ ಡಿಫಾಲ್ಟ್. ತನ್ನಿಂದ ತಾನೇ ಅದು ಮುಂದೆ ಬರುವುದಿಲ್ಲ. ಅದಕ್ಕೆ ಯೋಗ ಸಾಧನೆಯ ಅಗತ್ಯವಿದೆ. ಒಂದು ಪ್ರಜ್ಞಾತ್ಮಕ ಚಟುವಟಿಕೆಯ ಅಗತ್ಯವಿದೆ. ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಬಂದುಬಿಡ್ತಲ್ಲ, ಅದು ಹೇಗೆ? ಅದು ಬಹಳ ಸುಲಭ. ಕನಿಷ್ಠ ಹಿಂದೂಗಳಿಗೆ ಅದನ್ನ ವಿವರಿಸೋದು. ಅದು ಹಿಂದಿನ ಜನ್ಮ ಮಾಡಿದ ಒಂದು ಕಾರ್ಯದ ಸಿದ್ಧಿ ಇವಾಗೆ ಅದು ಮುಂದೆ ಬಂದು ನಿಲ್ತಾ ಇದೆ. ಪುನರ್ಜನ್ಮ, ಕರ್ಮ ಸಿದ್ಧಾಂತ ಇವು ಹಿಂದೂ ಧರ್ಮದಲ್ಲಿ ಜೊತೆ ಜೊತೆಯಾಗೇ ಹೋಗುವಂಥವು. ಒಂದರ ಸಹಾಯ ಇರಲಾರದೆ ಇನ್ನೊಂದು. ಮತ್ತು ವ್ಯಷ್ಟಿ ಸತ್ತೆಯ ವಿಶೇಷ ಗುಣವಿಶೇಷಗಳು ಯಾವುದೇ ರೀತಿಯಿಂದ ವಿವರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀ ಅರವಿಂದರು ಬರೀತಾರೆ. ಬರೀ ಊಹಾಪೋಹೆ ಮಾಡಬಹುದಷ್ಟೇ ನಾವು. ಹೀಗೆ ಮುಂದೆ ಶ್ರೀಮಾತೆಯವರ ಮತ್ತೊಂದು ಉಲ್ಲೇಖ ಇದೆ. ಅದರಲ್ಲಿ ಅವರು ಇನ್ನೊಂದು ಸಂಗತಿ ಹೇಳ್ತಾರೆ. ಈ ಚೈತ್ರದ ಈಗ ಹೇಳಿದ್ವಿ ಇಂಪಾರ್ಟೆನ್ಸ್ ಏನು, ಅದರ ಕಾರ್ಯಶೀಲತೆ ಏನು. ನಿಮ್ಮಲ್ಲಿ ಸಾಕಷ್ಟು ಜಾಗೃತವಾದ ಚೈತ್ಯ ಪುರುಷವಿದ್ದು ಅದು ನಿಮ್ಮನ್ನು ಗಮನಿಸುತ್ತಿದ್ದರೆ, ನಿಮ್ಮ ಹಾದಿಯನ್ನು ಸಿದ್ಧಗೊಳಿಸುತ್ತಿದ್ದರೆ, ಅದು ನಿಮ್ಮ ಹತ್ತಿರಕ್ಕೆ ಸಹಾಯಕವಾಗುವ ಜನ, ಪುಸ್ತಕ, ಪರಿಸ್ಥಿತಿಗಳನ್ನು ಆಕರ್ಷಿಸುತ್ತದೆ. ಎಲ್ಲ ಬಗೆಯ ಪುಟ್ಟ ಪುಟ್ಟ ಘಟನೆಗಳು ಕಲ್ಯಾಣಕಾರಿ ಇಚ್ಛೆಯೊಂದರಿಂದ ಸೆಳೆಯಲ್ಪಟ್ಟು ನಿಮ್ಮ ಸಹಾಯ, ಸಮರ್ಥನೆ ಮತ್ತು ಸರಿಯಾದ ದಿಗ್ದರ್ಶನಕ್ಕೆ ಒದಗಿ ಬರುತ್ತವೆ. ಇದು ಒಂದು ಬಹಳ ಆಶಾದಾಯಕವಾಗಿರುವಂಥ ಹೇಳಿಕೆ ಶ್ರೀಮಾತೆಯವರದು. ನಮಗೆ ಚೈತ್ಯ ಜಾಗೃತಿ ಒಂದಷ್ಟು ಬೇಕು, ಅದರ ಬಗ್ಗೆ ಗೌರವ, ಒಲವು ಬೇಕು. ಅದನ್ನೇ ಶ್ರೀ ಅರವಿಂದ್ರ ಆಸ್ಪಿರೇಷನ್ ಅಂದ್ರೆ ಅಭೀಪ್ಸೆ. ಅದು ಪ್ರಬಲ ಇತ್ತಂದ್ರೆ ಒಳಗಿನ ಚೈತ್ಯ ಅದಕ್ಕೆ ಅನುಕೂಲಕರ ವಾತಾವರಣಗಳನ್ನು ತಾನೇ ಉಂಟು ಮಾಡ್ತದೆ. ಸಂಗತಿಗಳನ್ನ, ಪುಸ್ತಕಗಳನ್ನ, ಸನ್ನಿವೇಶಗಳನ್ನ, ಸ್ಥಳಗಳನ್ನ ಅದನ್ನು ಆಕರ್ಷಿಸ್ತದೆ. ನಮ್ಮನ್ನ ಅಲ್ಲಿಗೆ ತಗೊಂಡು ಹೋಗಿ ಕೂರಿಸ್ತದೆ. ಇದು ಚೈತ್ಯದ ಹಿರಿಮೆ. ಯಾಕಂದ್ರೆ ಅದರ ಕಾರ್ಯ ಇದೆ. ಶ್ರೀಮಾತೆಯವರು ಮುಂದೆ ಏನಂತಾರೆ? ಪ್ರಾಮಾಣಿಕವಾಗಿ ನೀವು ಪಥದಲ್ಲಿ ಪ್ರಾರಂಭಿಸಿದ್ದೀರೆಂದರೆ ಆಗ ಎಲ್ಲವೂ ನಿಮ್ಮ ಪ್ರಗತಿಯ ಸಹಾಯಕ್ಕೆ ಬರಲು ಪಿತೂರಿ ನಡೆಸುತ್ತವೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ನಾವು ತಿಳಿತೀವಿ ಸಾಮಾನ್ಯವಾಗಿ ಸಂಗತಿಗಳು, ಬದುಕಿನ ಸಂಗತಿಗಳು, ವೈಶ್ವಿಕ ಶಕ್ತಿಗಳು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಅದು ನಿಜ. ಕೆಲವೊಂದು ಪ್ರತಿರೋಧಿ ಬಲಗಳಿವೆ, ಪ್ರತಿಕೂಲ ಬಲಗಳಿವೆ. ಅವು ವ್ಯಷ್ಟಿ ಸತ್ತೆಯ ಮೇಲೆ ಖಂಡಿತವಾಗಿ ಪ್ರಭಾವ ಬೀರ್ತವೆ. ಅದರ ಒಂದು ದೂರದ ಅಥವಾ ಪರ್ವರ್ಟೆಡ್ ಅಥವಾ ರಾಂಗ್ಲಿ ಅಂಡರ್ಸ್ಟುಡ್, ತಪ್ಪಾಗಿ ಅರ್ಥೈಸಲ್ಪಟ್ಟದ್ದೇ
ನಮ್ಮ ಹಸ್ತ ಸಾಮುದ್ರಿಕ ಅಥವಾ ಗ್ರಹ ನಕ್ಷತ್ರ ಜ್ಯೋತಿಷ್ಶಾಸ್ತ್ರ ಅಂತ ಏನಂತವೆ ಅದರಲ್ಲಿ ಹೊರ ಕಾಣ್ತದೆ ಅಲ್ವೇ. ಇಲ್ಲಿ ಜೀವನದ ಎಲ್ಲ ಸಂಗತಿಗಳನ್ನ ನಮ್ಮ ಚೈತ್ಯ ಆಯೋಜಿಸ್ತದೆ, ಸಂಯೋಜಿಸ್ತದೆ. ಇಟ್ ಪ್ಲಾನ್ಸ್, ಆಯೋಜನೆ, ಸಂಯೋಜನೆ, ಇಟ್ ಆರ್ಗನೈಸಸ್. ಒಂದೇ ಕಂಡೀಷನ್ ಏನು? ನಿಬಂಧನೆ ಅಂದ್ರೆ ನಾವು ಚೈತ್ಯದ ಬಗ್ಗೆ ಅಭೀಪ್ಸೆ ಉಳ್ಳವರಾಗಿರ್ಬೇಕು. ಆ ಅಭೀಪ್ಸೆಯ ಪ್ರಾಬಲ್ಯವೇ ಈ ಎಲ್ಲ ಅನುಕೂಲಕರ ಪರಿಸ್ಥಿತಿಗಳನ್ನ ಎಲ್ಲೆಡೆಯಿಂದ ಆಕರ್ಷಿಸುತ್ತದೆ. ಇಟ್ ಪ್ರಿಪೇರ್ಸ್ ದ ಬೀಯಿಂಗ್. ಇದು ಚೈತ್ಯದ ಶಕ್ತಿ, ಸಾಧ್ಯತೆ. ಶ್ರೀಮಾತೆ ಅವರು ಉಪಯೋಗಿಸಿದ ಶಬ್ದ ಏನು? ಕಲ್ಯಾಣಕಾರಿ ಇಚ್ಛೆಯಿಂದ. ದಟ್ ಇಸ್ ಅ ಬೆನವೆಲೆಂಟ್ ವಿಲ್ ಅಂಡ್ ಪವರ್ ವಿದಿನ್ ಅಸ್. ಅದು ನಮ್ಮ ವ್ಯಷ್ಟಿಸತ್ತೆಯ ಉತ್ಥಾನ, ಮೇಲೆ ಏಳುವಿಕೆ, ಜಾಗೃತಿ, ಅದಕ್ಕಾಗಿ ಕಾರ್ಯರತವಾಗಿರ್ತದೆ. ಈ ಸಹಾಯ ನಮ್ಮಲ್ಲಿ ಮೊದಲಿಂದಲೇ ಇದೆ. ನಾವು ಅದಕ್ಕೆ ಜಾಗೃತರಾಗಬೇಕು. ಅದು ನಮ್ಮ ಆಧ್ಯಾತ್ಮ ಸಾಧನೆ. ನಮ್ಮ ಆಧ್ಯಾತ್ಮ ಸಾಧನೆ ಅಂದ್ರೆ ನಾವು ಬಹಳಷ್ಟು ಬಾರಿ ಬಹಳಷ್ಟು ವಿಚಿತ್ರವಾದ ಸಂಗತಿಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತೇವೆ. ಹಾಗೇನೂ ಆಗ್ಬೇಕಾಗಿಲ್ಲ. ಮುಖ್ಯವಾದದ್ದಂದ್ರೆ ಅದು ಒಂದು ಲಂಬಿತ ಪ್ರಕ್ರಿಯೆ. ಕೆಲವರಿಗೆ ತಕ್ಷಣವೇ ಹಾಗಾಗ್ತದಲ್ಲ, ಅದನ್ನ ಹೇಗೆ ವಿವರಿಸೋದು? ಅದಕ್ಕೆ ಶ್ರೀ ಅರವಿಂದರು ಹೇಳ್ತಾರೆ, ಅದು ಅವರ ಹಿಂದಿನ ಎಲ್ಲ ಪ್ರಯತ್ನದ ಮೊತ್ತವಾಗಿ ಒಂದು ಕ್ಷಣದಲ್ಲಿ ಅವರಿಗೆ ದಿಢೀರನೆ ಒಂದು ಓಪನಿಂಗ್, ತೆರೆಯುವಿಕೆ, ಉನ್ಮೀಲನ ಆಗ್ತದೆ. ಆ ಕ್ಷಣದಲ್ಲಿ ಆಗಿದ್ದು ಪ್ರಭಾವ ಆ ಕ್ಷಣದ್ದಷ್ಟೇ ಅಲ್ಲ, ಅವರು ಹಿಂದೆ ಮಾಡಿದ ಸಿದ್ಧತೆಯ ಪರಿಣಾಮ. ಅದು ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿರುವಂಥದ್ದು. ಇಲ್ಲಾಂದ್ರೆ ನಾವು ಹ್ಯಾವ್ ಟು ಅಕ್ಸೆಪ್ಟ್ ಚಾನ್ಸ್ ಇವೆಂಟ್ಸ್, ವಿಚ್ ಈಸ್ ಅನ್ ಅಬ್ಸರ್ಡಿಟಿ. ವಿಚಾರಶೀಲನಾದ ಮನುಷ್ಯನಿಗೆ ಮತ್ತು ಆಧ್ಯಾತ್ಮಿಕವಾಗಿನೂ ಅದು ಒಂದು ಅಸಂಬದ್ಧತೆ. ಮುಂದೆ ಚೈತ್ಯ ಪುರುಷ ಶ್ರೀಮಾತೆಯವರು ಇನ್ನೊಂದು ಸಂಗತಿ ಹೇಳ್ತಾರೆ. ಕೆಲವು ಜನರು ಹೇಳುತ್ತಾರೆ, ಅವರ ಇಚ್ಛೆಯ ಹೊರಗಿನದೇನೋ ಒಂದು ಅವರ ಜೀವನವನ್ನೆಲ್ಲ ಸಂಯೋಜಿಸುತ್ತದೆ ಎಂದು. ಅಗತ್ಯ ಇರುವ ಜನ ಪರಿಸ್ಥಿತಿಗಳನ್ನು ಆಕರ್ಷಿಸುತ್ತದೆ ಎಂದು. ಅವರ ಬಾಹ್ಯದ ಎಲ್ಲವನ್ನು ಸಿದ್ಧಗೊಳಿಸುವುದು ಎಂದು. ಬಹುಶಃ ಅವರು ತಮ್ಮ ಬಾಹ್ಯ ಪ್ರಜ್ಞೆ ಏನೋ ಒಂದನ್ನು ಬಯಸಿ ಕಾರ್ಯರತರಾದರು, ಆದರೆ ಅವರಿಗೆ ದೊರಕಿದುದು ಇನ್ನೊಂದು. ಕೆಲವು ವರ್ಷಗಳ ನಂತರ ಅವರು ಅರಿಯುವುದೇನೆಂದರೆ ಅದನ್ನೇ ತಾವು ನಿಜವಾಗಿ ಬಯಸಿದ್ದುದೆಂದು. ನಮ್ಮಲ್ಲಿ ಏನೆಲ್ಲ ಸೈಕಾಲಾಜಿಕಲ್, ಮನೋಭೌಮಿಕ ಅಥವಾ ಮನಃಶಾಸ್ತ್ರೀಯ ಸ್ತರಗಳಿವೆ, ಹೇಗೆ ಒಂದಕ್ಕೆ ಇನ್ನೊಂದು ವಿರುದ್ಧ ಗತಿಯಲ್ಲಿ ಕೆಲಸ ಮಾಡ್ತಾ ಇರ್ತವೆ ಅನ್ನೋ ಒಂದು ಸಂಕೀರ್ಣ ಚಿತ್ರಣ ನಮಗೆ ಇರೋದಾದ್ರೆ ಶ್ರೀಮಾತೆಯವರು ಏನು ಹೇಳ್ತಾ ಇದ್ದಾರೆ ನಮಗೆ ತಕ್ಷಣ ಅರ್ಥ ಆಗ್ತದೆ. ಇಷ್ಟೆಲ್ಲ ಗೊಂದಲಗಳ ನಡುವಿನಿಂದ ಚೈತ್ಯ ಪುರುಷ ಕಾರ್ಯ ಮಾಡಬೇಕಾಗಿದೆ. ತನ್ನ ಪ್ರಭಾವವನ್ನ ಅತಿ ಪ್ರಬಲವಾಗಿರುವಂಥ ಪ್ರಾಣಿಕ ಮತ್ತು ಮಾನಸಗಳ ಮೇಲೆ ಒತ್ತಾಯಿಸಬೇಕಾಗಿದೆ.
ನಾಟ್ ಬೈ ಕೋಯರ್ಷನ್, ಬಲಾತ್ಕಾರದಿಂದಲ್ಲ. ಅದು ಬಹಳ ಕ್ಷಣಿಕ. ಬಲಾತ್ಕಾರದ ಹಿಂದಿಂದಲೇ ಒಂದು ಬಗೆ ದೊಂಬಿ ಮನೋಭಾವನೆ, ರಿವೋಲ್ಟ್ ಹಿಂದೆಲೇ ಬರ್ತದೆ. ಅದು ಇನ್ನೂ ಘಾತಕವಾಗಿರ್ತದೆ. ಹಾಗಾಗಿ ಅಧ್ಯಾತ್ಮದಲ್ಲಿ, ವಿಶೇಷವಾಗಿ ಶ್ರೀ ಮಾತಾರವಿಂದರ ಬೋಧನೆಗಳಲ್ಲಿ ಈ ಬಲಾತ್ಕಾರವನ್ನ ನಾವು ದೂರ ಇಡಬೇಕು, ಒಲಿಸಿಗೆಬೇಕು. ಒಬ್ಬ ಹಠಮಾರಿ ಮಗುವನ್ನ ಸರಿದಾರಿಗೆ ತಂದಂಥ ಪ್ರಯತ್ನ ಇಲ್ಲಿ ಇದೆ, ಇಲ್ಲಿ ಇರಬೇಕು. ನೀವು ನಿಮ್ಮೊಳಗೆ ಚೈತ್ಯ ಪುರುಷ ಇದೆ ಎಂಬ ಅರಿವಿಲ್ಲದೆಯೇ ಅದರಿಂದ ಮಾರ್ಗದರ್ಶನ ಪಡೆಯುತ್ತಿರಬಹುದು. ಒಂದು ಸಂಗತಿಯ ಬಗೆಗೆ ನಿಮಗೆ ಅರಿವಾಗಲು ನೀವು ಅದು ಅಸ್ತಿತ್ವದಲ್ಲಿದೆ ಎಂಬುದನ್ನು ಒಪ್ಪಬೇಕಲ್ಲವೇ? ಅಸ್ತಿತ್ವೋಪಲಬ್ಧಸ್ಯ ತತ್ವಭಾವಃ ಪ್ರಸೀದತಿ ಅಂತ ಕಠದಲ್ಲಿ ಬರುತ್ತದೆ, ಕಠೋಪನಿಷತ್ನಲ್ಲಿ. ಒಂದು ಸಂಗತಿ ಇದೆ ಅಂತ ನಾವು ಒಪ್ಪಿದ ಮೇಲೇನೆ ನಾವು ಅದಕ್ಕೆ ಕಾರ್ಯರತವಾಗ್ತೀವಿ, ಅದರ ಶೋಧದಲ್ಲಿ ತೊಡಗುತ್ತವೆ ಬೌದ್ಧಿಕವಾಗಿ. ಆದರೆ ಕೆಲವು ಜನ ಇದನ್ನು ಒಪ್ಪುವುದಿಲ್ಲ. ನಾನು ಕೆಲವು ಜನರನ್ನು ಬಲ್ಲೆ, ಅವರಿಗೆ ತಮ್ಮ ಚೈತ್ಯ ಪುರುಷದ ಇರುವಿಕೆಯ ಅರಿವಿಲ್ಲದೆಯೇ ಅದರ ನಿಜ ಸಂಪರ್ಕವಾಗಿದೆ. ಏಕೆಂದರೆ ಅವರ ಜ್ಞಾನದಲ್ಲಿ ಅದಕ್ಕೆ ತಾಳೆಯಾಗುವಂತಹದ್ದೇನೂ ಇಲ್ಲ. ಇದು ಬಹಳ ಒಂದು ಕುತೂಹಲಕಾರಿಯಾಗಿರೋ ಸ್ಟೇಟ್ಮೆಂಟ್, ಒಂದು ಹೇಳಿಕೆ. ಯಾಕೆ ಅಂದ್ರೆ ಈ 28ನೇ ತಾರೀಕೆ ಅಂದ್ರೆ ಕಳೆದ ಭಾನುವಾರ ಪಾಂಡಿಚೇರಿಯಲ್ಲಿ ಒಂದು ವರ್ಕ್ಶಾಪ್ ಆಯಿತು. ಬಹುಶಃ ಮಾರ್ಕ್ ಔಬರ್ನ್ ಅನ್ನೋರು, ಈಸ್ ಎ ಫ್ರೆಂಚ್ ಮನ್, ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ವರ್ಕ್ಶಾಪ್ ಶ್ರದ್ಧಾಳು ರಾನಡೆ ಅವರ ನೇತೃತ್ವದಲ್ಲಿ ಕಂಡಕ್ಟ್ ಮಾಡಿದರು. ಅದರಲ್ಲಿ ಭಾಗವಹಿಸಿರುವ ಒಂದಿಬ್ಬರ ಜೊತೆ ನಾನು ಮಾತನಾಡಿದ್ದೇನೆ. ಆ ವ್ಯಕ್ತಿಗೆ ಸಾಕಷ್ಟು ಸಂಗತಿಗಳು ಅವ್ರು ಹೇಳೋದೆಲ್ಲವೂ ಚೈತ್ಯದ ಜೊತೆಗೆ ನೇರವಾಗಿ ಸಂಬಂಧಪಟ್ಟವು. ಆದರೆ ಆತನಿಗೆ ಇದು ಚೈತ್ಯ ಪುರುಷ ಅನ್ನೋದು ಗೊತ್ತಿಲ್ಲ. ನಾರ್ ಹಿ ಅಕ್ನಾಲೇಜಸ್ ಎನಿ ಸ್ಪಿರಿಚುವಲ್ ನಾಲೆಡ್ಜ್. ಇದು ಒಂದು ವಿಪರೀತ. ತಕ್ಷಣವೇ ಅದರ ಪುಷ್ಟಿಗೆ ಶ್ರೀಮಾತೆ ಅವರು ಹೇಳಿರುವಂಥ ಈ ಒಂದು ಸಂಗತಿ ನೋಡಬಹುದು. ಅವರಿಗೆ ಅದರ ಅರಿವು ಇರೋದಿಲ್ಲ, ಆದರೆ ಅದರ ಸಂಪರ್ಕದಲ್ಲಿರ್ತಾರೆ, ಅದರಿಂದ ಪ್ರಭಾವಿಸಲ್ಪಟ್ಟಿರ್ತಾರೆ, ಅದರ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬಹುಶಃ ಅನಿಲ್ ಕುಮಾರ್ ಮತ್ತು ಕಮಲಾ ಇವರಿಬ್ರು ಪಾಂಡಿಚೇರಿಲೇ ಇದ್ದಾರಾಗಿ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ರು. ಅವರಿಂದ ಸಾಕಷ್ಟು ಸಂಗತಿಗಳು ಗೊತ್ತಾದವು, ಆಶ್ಚರ್ಯಕರವಾಗಿರುವಂಥವು. ಸಾಕಷ್ಟು ನಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟದ್ದು. ವ್ಯಷ್ಟಿ ಪ್ರಜ್ಞೆ, ವ್ಯಷ್ಟಿ ಸತ್ಯ ಅಂತ ನಾವು ಮಾತಾಡಿದ್ವಿ. ಅಂದ್ರೆ ಚೈತ್ಯ ಪುರುಷ ಈ ಜನ್ಮಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬಹುದೇ, ತನ್ನ ಹಿಂದಿನ ಜನ್ಮವನ್ನ. ವೇದದಲ್ಲಿ ವಾಮದೇವ ಋಷಿಯ ಕತೆ ಬರ್ತದೆ. ವಾಮದೇವರ ಸೂಕ್ತ ಅಥವಾ ಮಂತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿರುವಾಗಲೇ ಅವರಿಗೆ ಪ್ರಜ್ಞೆ ಇತ್ತು, ಏನೇನಿ ಆಗ್ತಾ ಇತ್ತು ಅನ್ನೋದು ಅವರಿಗೆ ಅರಿವಿತ್ತು ಅಂತ. ನಮಗೆ ಬಹಳ ಆಶ್ಚರ್ಯವನ್ನುಂಟು ಮಾಡ್ತದೆ. ಅವರ ಚೈತ್ಯ ಪುರುಷದ ಜಾಗೃತಿ ಇರಲಾರದೆ ಇದು ಸಾಧ್ಯವೇ? ಅದು ಯಾವ ಬಗೆಯ ಜ್ಞಾನ? ಈ ಮಾರ್ಕ್ ಆಬರ್ನ್ ಅನ್ನೋರು ಕೂಡ
ಇದೇ ರೀತಿ ಹೇಳ್ತಾರೆ. ಇದು ನಿಜವಾಗ್ಲೂ ಒಂದು ಆಶ್ಚರ್ಯಕರವಾಗಿರೋ ಸಂಗತಿ. ಇದು ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಇಟ್ ಕೊರಾಬೊರೇಟ್ಸ್, ಸಮರ್ಥನೆ ಕೊಡ್ತದೆ. ಶ್ರೀ ಮಾತಾರವಿಂದರು ನಮಗೆ ಏನ್ ತಿಳಿಸ್ತಾ ಇದ್ದಾರೆ, ಆ ಎಲ್ಲಾ ಸಂಗತಿಗಳಿಗೆ ಸಮರ್ಥನೆಯನ್ನ ನೀಡುವಂಥ ಒಬ್ಬ ಇಂಡಿಪೆಂಡೆಂಟ್ ವ್ಯಕ್ತಿ. ಹಿ ಇಸ್ ನಾಟ್ ಎ ಡಿಸೈಪಲ್ ಆಫ್ ಮದರ್ ಅಂಡ್ ಶ್ರೀ ಅರವಿಂದೋ. ಇತ್ತೀಚೆಗೆ ಶ್ರೀ ಮಾತಾರವಿಂದರ ಸಂಪರ್ಕಕ್ಕೆ ಬಂದಿರಬಹುದು, ಆದರೆ ಅವರ ಅನುಭವಗಳೆಲ್ಲ ಬಹಳ ಹಿಂದಿನ, ಹುಟ್ಟಿದಾಗಿಂದಲೇ ಇರುವಂಥವು. ಮುಂದೆ ಸರ್ ಒಂದೇ ಸೆಕೆಂಡ್ ಸರ್. ಇದು ನಿನ್ನೆ ಯೂಶಲಿ ಎವ್ರಿ ಸ್ಯಾಟರ್ಡೆ ಶ್ರದ್ಧಾಳು ಅವರು ಈವ್ನಿಂಗ್ ವಿತ್ ಶ್ರದ್ಧಾಳು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಸರ್. ಅದರಲ್ಲಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹಿ ಹ್ಯಾಸ್ ಗಿವನ್ ಅನ್ ಓವರ್ವ್ಯೂ ಆಫ್ ವಾಟ್ ಮಾರ್ಕ್ ಒಬನ್ ಹ್ಯಾಸ್ ಬೀನ್ ಎಕ್ಸ್ಪೀರಿಯನ್ಸಿಂಗ್ ಅಂಡ್ ಫ್ಯೂ ಆಫ್ ದ ಕ್ವಶನ್ಸ್ ಇದಾದ್ಮೇಲೆ ಅದ್ರ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ ಸರ್. ಅದು ಲಿಂಕ್ ಹಾಕ್ತೀನಿ, ಒಂದಿಷ್ಟು ಐಡಿಯಾ ಬರ್ತದೆ ಮಾರ್ಕ್ ಒಬನ್ ಏನು ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಹೇಳಿದ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರ್ತದೆ. ಆಮೇಲೆ ಅದು ಕಾನ್ಫರೆನ್ಸ್ ಆಗಿದ್ದು ಇನ್ನೊಂದು ತಿಂಗಳದಷ್ಟರೊಳಗೆ ಅಥವಾ 2 ತಿಂಗಳಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಅದನ್ನ ಹಾಕ್ತೀನಿ ಅಂದಿದ್ದಾರೆ ಸರ್. ಅದನ್ನು ಶೇರ್ ಮಾಡೋಣ ಆಮೇಲೆ. ಶೂರ್, ಖಂಡಿತವಾಗಿ. ಮೆನಿ ಥ್ಯಾಂಕ್ಸ್. ಪ್ಲೀಸ್ ಶೇರ್ ದ ಲಿಂಕ್. ಥ್ಯಾಂಕ್ ಯು. ಇದು ಅನಿಲ್ ಅವರು ಅಟೆಂಡ್ ಮಾಡಿದ್ರು ಅಂತ ಅವರಿಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ. ಆದ್ರೆ ಆ ವ್ಯಕ್ತಿ ಕ್ಲೇಮ್ ಮಾಡ್ತಾನೆ, ಐ ಆಮ್ ನಾಟ್ ಎ ಸ್ಪಿರಿಚುವಲ್ ಮ್ಯಾನ್ ಅಂತ. ಇದು ಆಶ್ಚರ್ಯಕರ ಆಗುವಂಥದ್ದು. ಇದನ್ನೇ ಇಲ್ಲಿ ಶ್ರೀಮಾತೆ ಅವರು ಹೇಳಿದ್ದು. ಚೈತ್ಯ ಪುರುಷ ಅವರ ಮೂಲಕ ಕೆಲಸ ಮಾಡ್ತಾ ಇದೆ ಅನ್ನೋದರ ಅರಿವು ಆ ವ್ಯಕ್ತಿಗೆ ಇರ್ಲಕ್ಕಿಲ್ಲ. ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಹೇಳ್ತಾನೆ. ನೀವೆಲ್ಲ BNK ಅಯ್ಯಂಗಾರ್ ಅವ್ರ ಹೆಸರು ಕೇಳಿರ್ಬೋದು. ಯೋಗ ಏನನ್ಬೇಕು, ಮ್ಯಾಸ್ಟ್ರೋ ಅನ್ಬೋದಾ, ಅಥವಾ ಪ್ರವೀಣರು. ಸಾಕಷ್ಟು ಯೋಗವನ್ನು ತರಗತಿಗಳನ್ನು ನಡೆಸ್ತಾರೆ, ಸಾಕಷ್ಟು ಜನಕ್ಕೆ ಟ್ರೈನಿಂಗು ಕೊಡ್ತಾರೆ. ಅವರಿಗೆ ಕುಂಡಲಿನಿಯ ಬಗ್ಗೆ ಒಂದು ಇಂಟರ್ವ್ಯೂ ಇತ್ತು, ಅದರಲ್ಲಿ ನನಗೆ ಜ್ಞಾಪಕ ಇದೆ. ಅವರು ತಮ್ಮ ಕುಂಡಲಿನಿ ಜಾಗೃತಿ ಮತ್ತು ಅದನ್ನ ತಾವು ಸಹಸ್ರರಾದವರೆಗೆ ಎಳಕೊಂಡು ಹೋಗುವುದು, ಅದನ್ನ ನೇರವಾಗಿ ಯಾವುದೇ ಅಧ್ಯಾತ್ಮಕ್ಕೆ ಸಂಬಂಧಿಸಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಇದನ್ನು ಕೇವಲ ಒಂದು ಬಗೆಯ ಭೌತಿಕ ಕ್ರಿಯೆ ಅನ್ನೋ ಹಾಗೆ, ಮೆಥಾಡಿಕಲ್ ಟ್ರೈನಿಂಗ್ ಇಂದ ಇದನ್ನ ಮಾಡಬಹುದು ಅಂತ. ನನಗೆ ತಕ್ಷಣವೇ ಬಹಳಷ್ಟು ಸಂಗತಿಗಳು, 10 ಸಂಗತಿಗಳು ತಲೆಯಲ್ಲಿ ಬಂದು ಶ್ರೀ ಮಾತಾರವಿಂದರ ಬಗೆಗೆ ಅತೀ ಗೌರವವನ್ನ ಬೆಳೆಸಿದವು. ಯಾಕೆ ಅಂದ್ರೆ, ಸಾಕಷ್ಟು ಜನ ಕೆಲವು ಸಂಗತಿಗಳು ಅಥವಾ ಕೆಲವು ಸಿದ್ಧಿಗಳು ಇರ್ತವೆ. ಅವರ ಪ್ರಯತ್ನಶೀಲತೆಯಿಂದಿರಬಹುದು, ಯಾವುದೇ ಒಂದು ಸುಕೃತ ಅಂದ್ರೆ ಇಲ್ಲಿ ಹಿಂದೆ ಮಾಡಿರುವಂಥ ಪ್ರಯತ್ನಗಳು ಅಂತ. ಸುಕೃತ ಅಂದ್ರೆ ಆಕ್ಸಿಡೆಂಟಲ್ ಅನ್ನೋ ಅರ್ಥದಲ್ಲಿ ಅಲ್ಲ. ನಮ್ಮ ಪ್ರಯತ್ನ ಏನು ಅಂದ್ರೆ, ಶ್ರೀ ಮಾತಾರವಿಂದರ ಪ್ರಯತ್ನ ಏನು ಅಂದ್ರೆ, ಈ ಎಲ್ಲಾ ಸಂಗತಿಗಳನ್ನ ಆಧ್ಯಾತ್ಮಕ್ಕೆ ಲಗತ್ತಿಸಬೇಕು. ಯು ಹ್ಯಾವ್ ಟು ಹಾರ್ನೆಸ್ ದೆಮ್ ಟು ಸ್ಪಿರಿಚುಯಾಲಿಟಿ. ಇದು ತಕ್ಷಣ ಮತ್ತೆ ಇನ್ನೊಂದು ಸಂಗತಿಗೆ ಹೊರಳಿತು ನನ್ನ ತಲೆಯಲ್ಲಿ. ಅಜೆಂಡಾ, ಶ್ರೀಮಾತೆಯವರ ಅಜೆಂಡಾ ಬೃಹತ್ ಗ್ರಂಥ, ಸುಮಾರು 13 ಸಂಪುಟಗಳಲ್ಲಿ ಇರುವಂಥದ್ದು. ಅದನ್ನ ಓದಿರುವವರಿಗೆ ಗೊತ್ತಾಗ್ತದೆ. ಕೂಲಂಕುಷವಾಗಿ ಓದಬೇಕು ಅಲ್ವೇ? ಮೇಲ್ತೋರಿಕೆಯ ಮೇಲೆ ಸೂಪರ್ಫಿಷಿಯಲಿ ಓದೋದು ಬೇರೆ, ಆಳವಾಗಿ ಅಧ್ಯಯನ ಮಾಡೋದು ಬೇರೆ. ಅದರಲ್ಲಿ ಶ್ರೀಮಾತೆಯವರು ರಾಮೇಶ್ವರಂ ಮುಖ್ಯ ದೇವಸ್ಥಾನದ ಅರ್ಚಕರ ಮಗ ಒಬ್ಬರನ್ನ ಪಾಂಡಿಚೇರಿ ಆಶ್ರಮಕ್ಕೆ ಕರೆಸ್ತಾರೆ. ಹಿ ಈಸ್ ಎ ಗ್ರೇಟ್ ಅಕಲ್ಟಿಸ್ಟ್.
ಶ್ರೀವಿದ್ಯಾ ಉಪಾಸಕರಾಗಿದ್ದ ಅವರು ಸಾಕಷ್ಟು ತಂತ್ರ ಮಂತ್ರಗಳಲ್ಲಿ ಪ್ರವೀಣರಿರ್ತಾರೆ. ನಮಗೆ ಆಶ್ಚರ್ಯ ಅನ್ಸುತ್ತೆ, ಇದೇನಿದು ಜಗಜ್ಜನನಿ ಅಂತ ನಾವು ಹೇಳ್ತೇವೆ, ಇಷ್ಟೆಲ್ಲಾ ಸಿದ್ಧಿಗಳು. ಸುಪ್ರಮಾನಸವನ್ನ 1956ರಲ್ಲಿ ಏಕೈಕವಾಗಿ, ಅವಾಗ ಶ್ರೀ ಅರವಿಂದರ ದೇಹದಲ್ಲಿರಲಿಲ್ಲ, ನಮಗ್ ಗೊತ್ತಿದೆ, ಧರೆಗಿಳಿಸಿದ ಈ ಮಹಾಮಾತೆಗೆ ಒಬ್ಬ ಚಿಕ್ಕ ತಂತ್ರ ಸಾಧಕನಿಂದ ಏನು ಸಹಾಯ ಬೇಕಾಗಿರಬಹುದು? ಅಜೆಂಡಾವನ್ನ ಸೂಕ್ಷ್ಮವಾಗಿ ಓದಿರೋರಿಗೆ ಗೊತ್ತಾಗೋ ಸಂಗತಿ ಅಂದ್ರೆ, ನಂತರ ಆ ಘಟನೆ ಆದ 5-6 ವರ್ಷಗಳ ನಂತರ ಶ್ರೀಮಾತೆ ಅವರು ಹೇಳ್ತಾರೆ, ಆ ತಾಂತ್ರಿಕ ಶಕ್ತಿಗಳನ್ನ ಅಧ್ಯಾತ್ಮಕ್ಕೆ ನಾನು ಅಟ್ಯಾಚ್ ಮಾಡಬೇಕಾಗಿತ್ತು, ಲಗತ್ತಿಸಬೇಕಾಗಿತ್ತು. ಅದಕ್ಕೋಸ್ಕರ ಅವನನ್ನು ನಾನು ಆಶ್ರಮಕ್ಕೆ ಬರಮಾಡಿಕೊಂಡೆ ಅಂತ ಸ್ಪಷ್ಟೀಕರಣ ಕೊಡ್ತಾರೆ. ಅವರು ಬೆಕ್ಕುಗಳ ಮೇಲೆ ಮಾಡಿರೋ ಪ್ರಯೋಗಗಳು ನಮಗೆ ಎಲ್ಲರಿಗೂ ಗೊತ್ತಿರಬಹುದು. ಇದೆಲ್ಲ ಏಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವರ ಶ್ರಮ ಏನೆಲ್ಲ ದಿಕ್ಕುಗಳಲ್ಲಿ ಅವರು ಕೈ ಚಾಚಿ ಈ ಎಲ್ಲಾ ಶಕ್ತಿಗಳನ್ನ, ಅದಕ್ಕೆ ಕೆಳಗಿನ ಹಂತದಲ್ಲಿ ಅವನ್ನು ನಾವು ಅಕಲ್ಟಿಸಮ್ ಅಂತೇವೆ, ಗುಹ್ಯವಿದ್ಯೆ, ಆ ಶಕ್ತಿಗಳನ್ನ ನಮಗೆಲ್ಲ ಗೊತ್ತಿದೆ. ಅವರ್ ಮದರ್ ವಾಸ್ ದ ಗ್ರೇಟೆಸ್ಟ್ ಅಕಲ್ಟಿಸ್ಟ್ ಆಫ್ ಹರ್ ಟೈಮ್ಸ್. ಅಂಥ ಒಬ್ಬ ಗುರುವಿನ ಕೈ ಕೆಳಗೆ ತರಬೇತಿಯನ್ನ ಟ್ಲೆಮ್ಸನ್ನಲ್ಲಿ, ಅಲ್ಜೀರಿಯಾದಲ್ಲಿ ಪಡೆದುಕೊಂಡು ಬಂದವರು ಅಂತ. ಇದರ ಅಗತ್ಯ ಏನಿದೆ ಮುಂದೆ ಒಮ್ಮೆ ನೋಡುವ. ಅದು ತುಂಬಾ ಡೈಗ್ರೆಷನ್, ವಿಷಯಾಂತರ ಆಗಿಬಿಡ್ತದೆ ನಾವು ಅದ್ರ ಬಗ್ಗೆನೇ ಹೋದ್ರೆ. ಸದ್ಯಕ್ಕೇನು ಅಂದ್ರೆ, ಈ ಎಲ್ಲಾ ಶಕ್ತಿಗಳನ್ನ ಅಧ್ಯಾತ್ಮದ ಹತ್ತಿರ ಬಂಧಿಸಿಡಬೇಕು. ನಾಳಿನ ಸುಪ್ರಮಾನಸದ ರೂಪಾಂತರಣ ಮತ್ತು ನವ ಸೃಷ್ಟಿಗೆ ಈ ಎಲ್ಲಾ ಶಕ್ತಿಗಳ ಅಗತ್ಯ ಇದೆ. ಆ ಒಂದು ಮಹಾ ದೃಷ್ಟಿಯಿಂದ, ಬಹಳ ದೂರದೃಷ್ಟಿಯಿಂದ, ಅವರ ದೃಷ್ಟಿ ಇನ್ನೊಂದು ನಮ್ಮ ಪಂಚವಾರ್ಷಿಕ ಯೋಜನೆಗಳಂತೆ ಅಲ್ಲ. ಮುಂದಿನ 200, 500, 1000 ವರ್ಷಗಳವರೆಗೆ ಮಾನವನು ಮಾಡಬಹುದಾದ ಆಧ್ಯಾತ್ಮದ ಆದರ್ಶಗಳನ್ನ, ಗುರಿಗಳನ್ನ, ಪಥಗಳನ್ನ ಶ್ರೀ ಮಾತಾ ಅರವಿಂದರು 1950, 60, 70ರಲ್ಲೇ ನಿರ್ಧಾರ ಮಾಡಿ, ದೇ ಹ್ಯಾವ್ ಹ್ಯೂಡ್ ದ ವೇಸ್ ಆಫ್ ಇಮ್ಮಾರ್ಟ್ಯಾಲಿಟಿ, ಅಮರತೆಯ ಹಾದಿಗಳನ್ನ ಕಡದಿಟ್ಟಿದ್ರು. ಅದು ಅವರ ಕಾರ್ಯ. ಹಾಗೆ ಇಲ್ಲಿ ನಮ್ಮ ಚೈತ್ಯದ ಕಾರ್ಯ ಏನು? ಅದಕ್ಕೋಸ್ಕರ ಶ್ರೀಮಾತೆಯವರಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳ್ತಾರೆ. ಶ್ರೀಮಾತೆಯೇ, ವ್ಯಕ್ತಿಯೊಬ್ಬನ ಜೀವನದ ಗತಿಯು ಚೈತ್ಯ ಪುರುಷದಿಂದ ನಿರ್ದೇಶಿಸಲ್ಪಡುತ್ತದೆಯೇ? ಅದಕ್ಕೆ ಶ್ರೀಮಾತೆಯವರ ಉತ್ತರ, ಹೌದು. ಬಹಳಷ್ಟು ಬಾರಿ ವ್ಯಕ್ತಿಯ ಅಪ್ರಜ್ಞೆಯಲ್ಲಿಯೇ ಇದಾಗುತ್ತದೆ. ಆದರೆ ಚೈತ್ಯವು ಮುಖ್ಯ ಹಾದಿಗಳನ್ನು ಮಾತ್ರ ನಿರ್ದೇಶಿಸುತ್ತದೆ. ಇದನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು. ಇಟ್ ಓನ್ಲಿ directs or controls the main lines of his life. ಮುಖ್ಯ ದಾರಿಗಳು. ಅದಕ್ಕೆ ಬಹಳ ತಮಾಷೆಯಾಗಿ ಶ್ರೀಮಾತೆಯವರು ಹೇಳ್ತಾರೆ, ಯಾರೋ ಒಬ್ಬ ಹೆಂಗಸು, ಅವರ ಬಹುಶಃ ಶಿಷ್ಯಳಾಗಿದ್ದು ಕಾಣಿಸ್ತದೆ, ಆಕೆ ವಿದೇಶಿ ಮಹಿಳೆ, ಶ್ರೀಮಾತೆಯವ್ರನ್ನ ಕೇಳ್ತಾಳೆ, ನಾನು ಮುಂಜಾನೆ ಚಹಾ ಅಥವಾ ಕಾಫಿ ಕುಡಿಯೋವಾಗೆ ಎಷ್ಟು ಚಮಚೆ
ಸಕ್ಕರೆ ಹಾಕಬೇಕು ಅನ್ನೋದನ್ನು ಚೈತ್ಯ ಪುರುಷ ಹೇಳ್ತದ ನನಗೆ ಅಂತ. ಬಹಳ ಹಾಸ್ಯಭರಿತವಾಗಿರುವಂಥ ಈ ಸಂಗತಿ ನಮಗೆ ಬಹಳಷ್ಟು ಗೂಢ ಸತ್ಯಗಳನ್ನು ತಿಳಿಸಿಕೊಡ್ತದೆ. ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲ, ಏಕೆಂದರೆ ಅದರ ಹಸ್ತಕ್ಷೇಪ ಇಷ್ಟು ವಿವರವಾಗಿರುವುದಿಲ್ಲ. ನಿನಗೆ 2 ಚಮಚ ಸಕ್ಕರೆ ಬೇಕು, 1 ಕಪ್ ಕಾಫಿಲಿ, 3 ಬೇಕು, ಇದನ್ನ ಚೈತ್ಯ ಪುರುಷ ಹೇಳಲ್ಲ. ನಿನ್ನ ಜೀವನದ ಮುಖ್ಯ ದಾರಿಗಳನ್ನ, ಮುಖ್ಯ ಸಂಗತಿಗಳನ್ನ ನಿರ್ದೇಶನ ಮಾಡ್ತದೆ. ಇಟ್ ಡೈರೆಕ್ಟ್ಸ್. ಅದನ್ನ ನಿರ್ಧರಿಸುವಂಥದ್ದು ಚೈತ್ಯ ಪುರುಷ. ನಾನಿವತ್ತು ಮುಂಜಾನೆ ಇಡ್ಲಿ ತಿನ್ನಬೇಕು ನಾಷ್ಟಾಕ್ಕೆ, ಪೂರಿ ತಿನ್ನಬೇಕು ಚೈತ್ಯ ಹೇಳೋದಿಲ್ಲ. ಆ ಮಟ್ಟಕ್ಕೆ ಬಹುಶಃ ನಾವು ಬೆಳೆದ್ರೆ ಅದನ್ನು ಹೇಳಬಹುದೇನೋ. ಆ ಮಟ್ಟಕ್ಕೆ ಬೆಳೆದವರು ಹೇಳಬೇಕಾಗಿರೋ ಸಂಗತಿ ಇದು. ಶ್ರೀಮಾತೆಯವರು ಅಲ್ಲ ಅಂತ ಹೇಳಿದ್ದಾರೆ. ಬೆರಳೆಣಿಕೆಯಷ್ಟೇ ಸಂಗತಿಗಳು ಸ್ಪಷ್ಟ ಸಂಕಲ್ಪಾತ್ಮಕ ನಿರ್ಧಾರಗಳಾಗಿರುತ್ತವೆ. ಮುಖ್ಯವೆಂದು ತಿಳಿದಂತಹವು. ನಮ್ಮ ಬಹಳಷ್ಟು ಜೀವನದ ಘಟನೆಗಳು, ತಿರುವುಗಳು ನಮಗೆ ಅರಿವಿಲ್ಲದೆಯೇ ಕೆಲವೊಮ್ಮೆ ಆಕಸ್ಮಿಕಗಳೆಂಬಂತೆ ನಡೀತಾ ಇರ್ತವೆ. ಅವುಗಳೆಲ್ಲ ಘಟಿಸಿದ ಮೇಲೆ ನಮಗೆ ಗೊತ್ತಾಗ್ತದೆ, ಇದು ಹೀಗಾಗಬಾರ್ದಿತ್ತು. ನಾವು ಅದರ ಬಗ್ಗೆ ಒಂದಷ್ಟು ರೋಷಾವೇಶದಿಂದಲೂ ಪ್ರತಿಕ್ರಿಯೆ ಕೊಟ್ಟಿರ್ತೇವೆ. ಭಗವಂತ ನಿಷ್ಕರುಣಿ, ನನಗೆ ಹೀಗಾಗುವುದೇ, ಏಕೆಷ್ಟು ಘೋರ ನನ್ನ ಬಾಳಿನಲ್ಲಿ ಆಗಬೇಕು, ನನ್ನ ಪ್ರಮೋಷನ್ ಯಾಕೆ ತಪ್ಪಿ ಹೋಗಬೇಕು. ಅದಕ್ಕೆ ಶ್ರೀಮಾತೆಯವರು ಬಹಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಆ ನಿರ್ಧಾರಗಳು ಕೈಗೂಡಿದ್ರೆ ನೀನು ದಿವ್ಯತೆಯಿಂದ ಹೆಚ್ಚು ಹೆಚ್ಚು ದೂರ ಹೋಗ್ತಾ ಇದ್ದೆ. ಹಾಗಾಗಿನೇ ನಿನ್ನ ಚೈತ್ಯ ಪುರುಷ ಇದಕ್ಕೆ ಆಸ್ಪದ ಕೊಡಲಾರದೆ ಆ ಸಂಗತಿಯನ್ನ ತಪ್ಪಿಸಿದೆ. ಇದು ಒಂದು ಅವತೀರ್ಣಾತ್ಮಕ ಆಗಿರುವಂಥ ಸಂಗತಿ. ಇದು ರಿವಿಲೇಷನ್. ಬಹುಶಃ 1 ದಶಕನೋ ಅಥವಾ 10-15 ವರ್ಷಗಳ ನಂತರನೋ ನಾವು ಹಿಂತಿರುಗಿ ನೋಡಿದಾಗ ನಮಗನ್ಸತ್ತೆ, ಓ, ಅವಾಗೆ ಆಗಿದ್ದೇ ಸರಿ, ನನಗೆ ಆ ಸಮಯದಲ್ಲಿ ಬಹಳ ದುಃಖವಾಗಿರಬಹುದು, ಅದರಿಂದ ನಾನು ತತ್ತರಿಸಿರಬಹುದು. ಒಂದು ಬಗೆಯ ಬಂಡಾಯ, ದಂಗೆ ಎದ್ದಿರಬಹುದು ದಿವ್ಯತೆಯ ವಿರುದ್ಧ. ರಿವೋಲ್ಟ್ ಅಗೇನ್ಸ್ಟ್ ದ ಡಿವೈನ್. ಪ್ರತಿಯೊಬ್ಬರು ಮಾಡ್ತೇವೆ ಇದನ್ನ ಪ್ರಾರಂಭದಲ್ಲಿ. ಒಂದು ದಶಕದ ನಂತರ ಗೊತ್ತಾಗತ್ತೆ, ಇಲ್ಲ, ಅದು ಹಾಗೆ ನಡೆದಿದ್ದೇ ಸರಿ. ಅದರಿಂದ ನಂತರ ಆಗಿರುವ ಜೀವನದ ಘಟನೆಗಳನ್ನ ನೋಡಿದರೆ, ಆ ಘಟನೆಗಳ ಸರಣಿಗಳನ್ನ ನಾವು ಅಭ್ಯಾಸ ಮಾಡಿದರೆ ಬಹುಶಃ ಅದು ಕಲ್ಯಾಣಕಾರಿನೇ ಆಗಿತ್ತು. ಬೆನವೆಲೆಂಟ್ ಪವರ್, ಬೆನವೆಲೆಂಟ್ ವಿಲ್, ಅದು ಕಲ್ಯಾಣಕಾರಿ ಇಚ್ಛೆ, ಅದು ನನ್ನನ್ನು ಸರಿದಾರಿಯಲ್ಲಿ ನಡೆಸಿದೆ ಅಂತ ನಮಗೆ ಮನದಟ್ಟಾಗ್ತದೆ. ನಮ್ಮ ಮಾನಸದ ನಿರ್ಣಯಗಳು ಸಾಮಾನ್ಯವಾಗಿ ಅವಸರದ ನಿರ್ಣಯಗಳು. ಅದಕ್ಕೆ ಕುಮ್ಮುಖ ಕೊಡೋದ್ಯಾವುದು? ನಮ್ಮ ಪ್ರಾಣಿಕ. ನಮ್ಮ ಬೇಕು ಬೇಡ ಇಷ್ಟಾನಿಷ್ಟಗಳ ಪವರ್ ಹೌಸ್. ಪ್ರಾಣಿಕ ಅನ್ನೋದು ಪವರ್ ಹೌಸ್ ಇನ್ ದ ಬಾಡಿ. ಅದು ಎಲ್ಲಿಯವರೆಗೂ ಪ್ರಬಲ ಆಗಿರ್ತದೋ
ಅದಕ್ಕೆ ಅಕಂಪ್ಲೀಸ್, ದುಷ್ಟ ಕಾರ್ಯದಲ್ಲಿ ಸಹಕಾರಿ ಮಾಡುವಂಥ ಮಾನಸ ಮತ್ತು ಅದರ ತರ್ಕ ಎರಡೂ ನಮ್ಮನ್ನ ಅಡ್ಡ ಹಾದಿಗೆ ಕರೆದೊಯ್ತವೆ. ಹಾಗಾಗಿನೇ ಚೈತ್ಯ ಪುರುಷವು ಮುಂದೆ ಬರಲಿಕ್ಕೆ, ಸತ್ಯೆಯ ನೇತಾರನಾಗಿರ್ಲಿಕ್ಕೆ, ಲೀಡರ್ ಆಗಿರ್ಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಈ ಎಲ್ಲಾ ಸಂಗತಿಗಳು ವ್ಯಷ್ಟಿ ಸತ್ತೆಗೆ ಅನುಭವದ ರೂಪದಲ್ಲಿ ಬರಬೇಕು. ಏಕೆಂದ್ರೆ ಆಗ್ಲೇ ನೋಡಿದಿವಿ, ಬಲಾತ್ಕಾರದಿಂದ ಇವುಗಳನ್ನ ಕಲಿಸಲಾಗುವುದಿಲ್ಲ. ಎಂತಲೇ ವ್ಯಕ್ತಿಗೆ 15, 20, 30 ವರ್ಷಗಳು ಬೇಕಾಗ್ತವೆ. ಈ ಒಂದು ಅಲ್ಪ ಜಾಗೃತಿ ಬಂದು ನಮ್ಮಲ್ಲಿ ಒಳಗಿಂದ ಬರುವ ಈ ಚೈತ್ಯದ ಸಂಜ್ಞೆಗಳನ್ನ, ಸೂಚನೆಗಳನ್ನ ನಾವು ಪಾಲನೆ ಮಾಡುವುದೇ ಒಳ್ಳೆಯದು. ಯಾಕಂದ್ರೆ ಅದು ನಮ್ಮನ್ನ ಸರಿಯಾದ ಹಾದಿಗೆ, ನಮ್ಮ ದಿವ್ಯ ಹಾದಿಗೆ ಕರೆದುಕೊಂಡು ಹೋಗುವಂಥ ಒಂದೇ ಒಂದು ಉಪಕರಣ ಅಥವಾ ಭಾಗ. ಎಂತಲೇ ಚೈತ್ಯ ಪುರುಷಕ್ಕೆ ಇರುವ ಪ್ರಾಧಾನ್ಯತೆ. ಅಗ್ನಿಪಾವಕ. ಇಲ್ಲಿ ಒಂದು ಬಹಳ ಕುತೂಹಲಕಾರಿ ಇನ್ನೊಂದು ಸಂಗತಿ ಹೇಳ್ತಾರೆ. ಇದು ಬಹಳ ಮುಂದೆ ಬಂದ್ರು ಈ ಸಂದರ್ಭದಲ್ಲೇ ಓದೋದು ಬಹಳ ಕುತೂಹಲಕಾರಿಯಾಗಿರ್ತದೆ. ಶ್ರೀ ಅರವಿಂದರು ಇದರ ಬಗ್ಗೆ ಬರೀತಾರೆ. ಈ ಜೀವವು ಏನೆಂಬುದು ಮತ್ತು ಅದರ ರಹಸ್ಯವೇನೆಂಬುದು ಇನ್ನೂ ಸರಿಯಾಗಿ ತಿಳಿಯಲ್ಪಟ್ಟಿಲ್ಲ. ಮಕ್ಕಳಿರಲಿ ದೊಡ್ಡವರಿರಲಿ, ಅದರ ಕೆಲಸವೆಂದರೆ ಅವರ ಆಳದಲ್ಲಿರುವ ಸ್ವತೆಯನ್ನು, ಸೆಲ್ಫ್, ಒಳಗಿರುವ ನಿಜ ಚೈತ್ಯ ಘಟಕವನ್ನು ಅವರು ಹುಡುಕುವಲ್ಲಿ ಸಹಾಯ ಮಾಡುವುದಾಗಿದೆ. ಅದು ಮುಂದೆ ಬರಲು ನಾವೆಂದಾದರೂ ಬಿಡುವೆವಾದರೆ ಅದನ್ನು ನಮ್ಮ ಮುನ್ನಡೆಯ ನೇತಾರನಾಗಿ ಮಾಡಬಲ್ಲೆವಾದರೆ ಅದು ನಮ್ಮ ಶಿಕ್ಷಣದ ಎಲ್ಲ ಜವಾಬ್ದಾರಿಯನ್ನು ತನ್ನ ಕೈಗೆ ತೆಗೆದುಕೊಳ್ಳಬಲ್ಲುದು. ಬಹಳ ಕುತೂಹಲಕಾರಿಯಾಗಿರೋದು. ನಮಗೆಲ್ಲ ಗೊತ್ತಿದೆ ಶಿಕ್ಷಣ ಅಂದ್ರೆ ಏನು ಅಂತ. ಎಷ್ಟೆಷ್ಟೆಲ್ಲ ಇನ್ಸ್ಟಿಟ್ಯೂಟ್ಗಳು ಕಟ್ತವೆ. ಮಕ್ಕಳಿಗೆ 2.5 ವರ್ಷದಿಂದಲೇ ಈ ಶಿಕ್ಷಣ ಪ್ರಾರಂಭ ಆಗ್ತದೆ. ನರ್ಸರಿಯಿಂದಲೇ ಅವನು 22, 25 ವರ್ಷದವನಾಗುವವರೆಗೂ ಒಂದು ಶಾಲೆನೋ, ಕಾಲೇಜು, ಮತ್ತೊಂದು ಕಡೆನೋ, ಸಂಸ್ಥೆನೋ ಅಥವಾ ವಿಶ್ವವಿದ್ಯಾಲಯನೋ ಅಲ್ಲಿ ಇಲ್ಲಿ ಹೋಗಿ ಶಿಕ್ಷಣದಲ್ಲಿ ತೊಡಗಿಕೊಂಡೇ ಇರ್ತಾನೆ. ಪ್ರತಿಯೊಂದು ಸರ್ಕಾರಗಳು ಇದಕ್ಕೆ ಏನೆಲ್ಲ ಅನುಕೂಲತೆಗಳನ್ನ ಕಲ್ಪಿಸ್ತವೆ, ಎಷ್ಟು ಹಣ ವ್ಯಯ ಮಾಡ್ತವೆ ತಂದೆ ತಾಯಿಗಳು, ಸರ್ಕಾರಗಳು, ನಮಗೆಲ್ಲ ಗೊತ್ತಿದೆ. ಅದನ್ನ ಶ್ರೀ ಅರವಿಂದರು ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ ಅಂದ್ರೆ ಕೆಟ್ಟ ಅರ್ಥ ತಿಳಿಬೇಕಾಗಿಲ್ಲ, ವಿಮರ್ಶೆ ಮಾಡ್ತಾ ಇದ್ದಾರೆ. ಚೈತ್ಯ ಜಾಗೃತಿಯಾಗ್ಲಿಕ್ಕೆ ನಾವು ಬಿಟ್ರೆ ಮಕ್ಕಳಲ್ಲಿ, ಯಾಕಂದ್ರೆ ಮಕ್ಕಳಲ್ಲಿ ಇದನ್ನ ಜಾಗೃತ ಮಾಡೋದು ಅತಿ ಸುಲಭ. ಹಾಗೆ ಮಾಡೋದಾದ್ರೆ ಶ್ರೀ ಅರವಿಂದರು ಏನ್ ಹೇಳ್ತಾರೆ, ನಮ್ಮ ಶಿಕ್ಷಣದ ಎಲ್ಲ ಜವಾಬ್ದಾರಿಯನ್ನು ಅದು ತನ್ನ ಕೈಗೆ ತೆಗೆದುಕೊಳ್ಳಬಲ್ಲದು. ನೀನು ಮಾಡೋದು ಸರಿನೋ ತಪ್ಪೋ ಅನ್ನೋದನ್ನ ಚೈತ್ಯ ಹೇಳ್ತಾ ಹೋದಾಗೆ ಆ ವ್ಯಷ್ಟಿ ಸತ್ಯ ತನಗೆ ಏನು ಬೇಕು ಬೇಡ ಅಂದ್ರೆ ಜೀವನದ ಉನ್ನತಿಗೆ, ತನ್ನ ಬೌದ್ಧಿಕ ಬೆಳವಣಿಗೆಗೆ, ಅಂತರಂಗದ ಬೆಳವಣಿಗೆಗೆ, ಜೀವದ ಚೈತ್ಯ ಪುರುಷದ ಬೆಳವಣಿಗೆಗೆ ಅದು ಹೇಳ್ತಾ ಹೋಗ್ತದೆ.
ಆ ಒಂದು ಗೈಡೆನ್ಸ್, ಮಾರ್ಗದರ್ಶನ ಅವನಿಗೆ ಅವನ ಒಳಗೆ ಇರುವುದಾದರೆ ಈ ಶಿಕ್ಷಣದ ಈ ಪ್ಯಾರಾಫರ್ನೇಲಿಯಾ ಎಲ್ಲ ಏನು ಪರಿಕರಗಳು ಅಂತೇವೆ, ಇವುಗಳ ಅಗತ್ಯ ಏನಿದೆ? ಇಷ್ಟೆಲ್ಲ ಸಮಯ ನಾವು ಅದಕ್ಕೆ ಸಮಯ ಮತ್ತು ಹಣ, ಶ್ರಮ ಹಾಕುವ ಅಗತ್ಯವಿದೆಯೇ? ಹಾಗಾಗಿನೇ ಶ್ರೀ ಮಾತಾರವಿಂದರ ಆಶ್ರಮದ ಶಾಲೆಯಲ್ಲಿ ಈ ಚೈತ್ಯ ಜಾಗೃತಿಯ ಬಗೆಗೆ ಮಕ್ಕಳಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ನಾವು ಊಹಿಸಬಹುದು, ಇಂಥ ಒಂದು ಸಂದರ್ಭ, ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗಿರಬೇಡ? ಸರಿ ತಪ್ಪು ಹೇಳುವಂಥದ್ದು ನಮ್ಮಲ್ಲಿಯೇ ಇದ್ದಾಗ ನಾವು ಮತ್ತೊಬ್ಬರು ನಾವೆಲ್ಲ ಯಾಕೆ ಇಷ್ಟೆಲ್ಲ ಅಭ್ಯಾಸ ಮಾಡ್ತೇವೆ, ಸಂಗತಿಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ? ಒಂದು ಸರಿದಾರಿಯಲ್ಲಿ ನಡೆಯುವುದಕ್ಕೆ, ಎರಡನೇದು ನಮ್ಮ ಉನ್ನತಿಗಾಗಿ. ಎರಡೂ ಉನ್ನತಿ, ಬೌದ್ಧಿಕ ಉನ್ನತಿ, ಭೌತಿಕ ಉನ್ನತಿ, ಎಕನಾಮಿಕಲ್ ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್, ಅಪ್ಲಿಫ್ಟ್ಮೆಂಟ್, ಪ್ಲಸ್ ನಮ್ಮ ಆಧ್ಯಾತ್ಮಿಕ ಉನ್ನತಿ. ಇದು ಎಲ್ಲವನ್ನು ಹೇಳೋ ಒಂದು ಘಟಕ, ಎಲಿಮೆಂಟ್ ನಮ್ಮಲ್ಲೇ ಇದೆ ಅನ್ನೋದಾದ್ರೆ ನಾವು ಇಷ್ಟೆಲ್ಲ ಶ್ರಮ ಬಿದ್ದು ಹೊರಗಡೆ ನೋಡುವ ಅಗತ್ಯವಿದೆಯೇ? ಇದನ್ನ ಶ್ರೀ ಅರವಿಂದರು ವಿಮರ್ಶೆ ಮಾಡ್ತಾ ಇರೋದು. ಆಂತರಿಕವಾಗಿ ನಿಜವಾದ ಜೀವ ದಿವ್ಯತೆಯ ಪ್ರಜ್ಞಾತ್ಮಕ ಶಕ್ತಿ ಎಂಬುದರ ಶೋಧಕ್ಕೆ ಒಯ್ಯುತ್ತದೆ. ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡೋದಾದ್ರೆ ಈ ಅಂತರಂಗದ ನಿಜ ಮನುಷ್ಯನನ್ನು ಹೊರತರುವುದೇ ಶಿಕ್ಷಣದ ನಿಜ ಧ್ಯೇಯವಾಗಬೇಕೆಂದು, ಮತ್ತು ಅದು ಸಾಧ್ಯವಾಗುವುದು ತನ್ನ ಸತ್ಯೆಯ ಆಳ ನಿಯಮ ಮತ್ತು ಗುಪ್ತ ಸತ್ಯದಂತೆ ಅವನು ಬಾಳಲು ಪ್ರಯತ್ನಿಸಿದಾಗ ಎಂದೂ ಅದು ಅವನಿಗೆ ಕಲಿಸುತ್ತದೆ. ಏನೆಲ್ಲ ಸಂಗತಿಗಳನ್ನ ಶ್ರೀ ಅರವಿಂದರು ಈ 2-3 ವಾಕ್ಯದಲ್ಲಿನೇ ಹೇಳಿಬಿಡ್ತಾರೆ. ನಮ್ಮ ಶಿಕ್ಷಣದ ನಿಜವಾದ ಗುರಿ ಏನು ಎಂಬುದನ್ನು ಅವರು ತಿಳಿಸ್ಕೊಡ್ತಾರೆ ಇಲ್ಲಿ. ನಮ್ಮ ಜೀವ ಅನ್ನೋದು ದಿವ್ಯತೆಯ ಪ್ರಜ್ಞಾತ್ಮಕ ಶಕ್ತಿಯಾಗಿ ಮಾಡಬೇಕು. ಅದರ ಎಕ್ಸಿಕ್ಯೂಟಿವ್ ಪವರ್, ಎನ್ ಒಬೀಡಿಯಂಟ್ ಎಕ್ಸಿಕ್ಯೂಟಿವ್. ನಮ್ಮ ಶಿಕ್ಷಣದ ಎಲ್ಲ ಜವಾಬ್ದಾರಿ ಅದಕ್ಕೆ ಒಪ್ಪಿಸಬಹುದು ನಾವು. ಅಷ್ಟೇ ಅಲ್ಲ, ನಮ್ಮ ಜೀವನದ ಎಲ್ಲ ನಿರ್ಧಾರಗಳನ್ನ ಅದಕ್ಕೆ ಬಿಡಬಹುದು. ಇದು ಚೈತ್ಯ ಮಾನವನ ಬಾಳಿನಲ್ಲಿ ಮಾಡಬಹುದಾಗಿರುವಂಥ ಅದರ ಕಾರ್ಯಶೀಲತೆ. ಸಮಯ ಆಗ್ತಾ ಇದೆ, ಬಹುಶಃ ಒಂದೆರಡು ಪ್ರಶ್ನೆಗಳನ್ನು ತಗೋಬಹುದು. ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲ ಅಂದ್ರೆ ಇನ್ನೊಂದಷ್ಟು ಯಾವ್ದಾದ್ರು ಸೆಕ್ಷನ್, ಇನ್ನೊಂದು ಉಲ್ಲೇಖವನ್ನ ನೋಡಬಹುದು ನಾವು. ಹಲೋ, ಹೇಳಿ. ತಾವು ಹೇಳಿದ್ರಿ ನಮ್ಗೆ ಹಿಂದೆ ಯಾವ್ದಾದ್ರು ಒಂದು ಘಟನೆ ಕೈ ತಪ್ಪು ಹೋದ್ರೆ ಆಮೇಲೆ ಮುಂದೆ ನಮ್ಗೆ ಅದು ಆಗಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತೆ, ಆ ಚೈತ್ಯ ಪುರುಷ ನಮ್ಗೆ ಗೈಡ್ ಮಾಡಿರ್ತಾನೆ ಅಂತ ಹೇಳಿದ್ರಲ್ಲ. ಸೊ ನಮ್ಗದು ಅರಿವಿಗೆ ಬರೋದಕ್ಕೆ ಮುಂಚೆನೆ ಚೈತ್ಯ ಪುರುಷ ಗೈಡ್ ಮಾಡ್ತಾನೆ ಇರ್ತಾನೆ ಆಗ ನಮ್ಗೆ? ಖಂಡಿತವಾಗಿ. ಓಕೆ, ನಮ್ಗೆ ಗೊತ್ತಿಲ್ಲದೆ ಟೇಕ್ಸ್ ಟುವರ್ಡ್ಸ್ ಇದು, ರೈಟ್? ಎಸ್, ಅದರ ಕಾರ್ಯವೇ ಅದು ಆಗಿರುವುದರಿಂದ ಅದು ಆ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತದೆ. ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನ ಜೀವನದಲ್ಲಿ ನಾವು ಮಾಡ್ತೇವೆ. ಶ್ರೀ ಅರವಿಂದ್ರೇ ಬರೀತಾರೆ, ವಿ ಲರ್ನ್ ಫ್ರಮ್ ಅವರ್ ಡಿಫೆಕ್ಟ್ಸ್ ಆರ್ ಫಾಲ್ಟ್ಸ್ ಅಥವಾ ಎರರ್ಸ್ ಅಂತವೆ. ಅದಕ್ಕೂ ಚೈತ್ಯ ನಮಗೆ ಅನುವು ಮಾಡಿಕೊಡ್ತದೆ, ಯಾಕಂದ್ರೆ ಅದರಿಂದ ನಾವು ಕಲಿಯುವುದೇನೋ ಇದೆ. ಆದ್ರೆ ಜೀವನದಲ್ಲಿ ನಡೆಯುವಂಥ ಒಂದು ಮೇಜರ್
ಹ್ಮ್ ಶ್ರೀಮತಿ ಅವರು ಅದನ್ನೇ ಹೇಳಿದ್ದು, ಮುಖ್ಯ ದಾರಿಗಳನ್ನ ನಿರ್ಧಾರ ಮಾಡೋದು ಚೈತ್ಯ ಪುರುಷ. ಅಲ್ಲಿ ನಮ್ಮನ್ನ ಆ ಸಂಪೂರ್ಣವಾಗಿ ಅಡ್ಡ ಹಾದಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹ್ಮ್ ಆವಾಗಲೇ ನಾವು ತಿಳಿದಿರೋ ಅಥವಾ ನಾವು ಬಯಸಿದಂತ ಸಂಗತಿಗಳು ಕೈ ಸಿಗಲಾರದೆ ಹೋಗ್ತದೆ. ಹ್ಮ್ ಆವಾಗ ನಾವು ಬಹಳ ನೋವಾಗ್ತದೆ. ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಯಾಕೆ ನನಗಿದು ಸಿಕ್ಲಿಲ್ಲ, ಹ್ಮ್ ಯಾಕೆ ಹೀಗಾಯ್ತು, ಹ್ಮ್ ದೇವರು ನಿಷ್ಕರುಣಿ, ಹ್ಮ್ ನನ್ನ ಒಳ್ಳೆಯತನಕ್ಕೆ ಬೆಲೆನೇ ಇಲ್ಲ, ಹೀಗೆ ತಿಳಿತೇವೆ. ಹ್ಮ್ ಅದಕ್ಕೆ ಶ್ರೀಮಾತೆಯವರು ಕೊಟ್ಟಿರೋ ಒಂದು ಉತ್ತರ ಅದು, ಅಥವಾ ವಿವರಣೆ ಏನು ಅಂದ್ರೆ, ಅದು ಹಾಗಲ್ಲ. ಹ್ಮ್ ಅದು ಚೈತ್ಯದ ಇಂಟರ್ಫಿಯರೆನ್ಸ್ ಇಂದ, ಹಸ್ತಕ್ಷೇಪದಿಂದ ಆಗಿರುವಂಥದ್ದು. ಮುಂದೆ ಆಗುವಂತ ಸಾಕಷ್ಟು ತಪ್ಪುಗಳನ್ನ ಅದು ಅವತ್ತೇ ತಪ್ಪಿಸಿದೆ. ಅದು ಓ ನಮಗೆ ಅರಿವಾಗೋದು ಬಹುಶಃ ಒಂದೆರಡು ದಶಕದ ನಂತರ, ಅಂದ್ರೆ ಕಪಲ್ ಆಫ್ ಡಿಕೇಡ್ಸ್ ನಂತರ ಹ್ಮ್ ಗೊತ್ತಾಗ್ತದೆ, ಬಹುಶಃ ಅವತ್ತು ಆಗಿದ್ದು ಸರಿಯಾಗಿಯೇ ಇತ್ತು ಅಂತ. ಹ್ಮ್ 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 ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಶ್ರೀಮಾತೆಯವರು ಒಂದು ಹೇಳ್ತಾರೆ, ಚೈತ್ಯದ ಮಾರ್ಗದರ್ಶಿ, ಕೇಳಿ ಸರ್, ಆಕ್ಚುಲಿ ಕೇಳೋಣ. ನೀವ್ ಹೇಳಿಕತ್ತಿದ್ರಲ್ಲ, ಅಂದ್ರೆ ನಿಜವಾದ ಶಿಕ್ಷಣ ನಮ್ ಸೈಕಿಕ್ ಬೀಯಿಂಗ್ ನ ರಿಯಲೈಸ್ ಮಾಡ್ಕೊಳ್ಳೋ ಹಾದಿ ಒಳಗ್ ಹೋಗೋದಂತ ಹೇಳಿ. ಯಾ ಬಟ್ ಇನ್ ಡೇ ಟು ಡೇ ಲೈಫ್ ಯಾವಾಗ್ಲೂ ಆಕ್ಚುಲಿ ಅಂದ್ರೆ ಕಾನ್ಸ್ಟೆಂಟ್ ಆಗಿ ನಂಗೇನ್ ಅನಿಸ್ತದಂದ್ರ, ನಮಗ್ ಫಸ್ಟ್ ಅರಿವಿದ್ರ ನಾವ್ ಸೈಕಿಕ್ ಬೀಯಿಂಗ್ ರಿಯಲೈಸೇಷನ್ ಮಾಡೋದು ನಮ್ದು ಅತ್ಯಂತ ಮುಖ್ಯ ವಿಷಯ, ಕೆಲಸ ಅಂತ ಹೇಳಿ ಅನ್ಕೊಂಡ್ ನಾವ್ ಇದನ್ ಮಾಡ್ಲಿಕ್ಕತ್ತಿದ್ರ, ಅವಾಗ ಸ್ವಲ್ಪ ನಮ್ಗ ವೇಸ್ ಗೊತ್ತಾಗ್ತಾವ ಅನಿಸ್ತದ ನಮ್ ಮಕ್ಳಿಗೆ ಹೇಳಿಕೆ. ಯಾಕಂದ್ರ ಯಾ ಇಲ್ಲಾದ್ರೂ ಸ್ಕೂಲ್ನಾಗ ಎಷ್ಟೊಂದು ಕೆಲಸ ಇರ್ತದ ಹುಡುಗರ್ಗೆ, ರುಟೀನ್ ಆ ರುಟೀನ್ ಒಳಗ್ ಕಳೆದ್ ಹೋಗೋ ಸಾಧ್ಯತೆನೂ ಇರ್ತದ. ಸೊ ಹೌದು. ಮದರ್ ಇದ್ದಾಗ ಫಿಸಿಕಲಿ ಅಂದ್ರ ಅವ್ರ ಸಾನ್ನಿಧ್ಯ ನಮಗ್ ಇನ್ಫ್ಲೂಯೆನ್ಸ್ ಮಾಡ್ತಿತ್ತು. ಎಸ್, ಈಗ ನಾವು ನಿಜವಾಗ್ಲೂ ಒಳಗಡೆಯಿಂದ ಸ್ವಲ್ಪ ತರ್ಕೋಬೇಕಾಗಿದೆ. ಹೌದು, ಅಂದ್ರ ಅದನ್ನು ಒಪ್ಪಬಹುದು. ಸೊ ಆ ಆ ಆ ಎನ್ವಿರಾನ್ಮೆಂಟ್ಗೆ ಆಕ್ಚುಲಿ ಆ ಕೆಲಸ ಮಾಡೋದಕ್ಕ ವೈಬ್ರೇಷನ್ಗೆ ನಾವು ಓಪನ್ ಆದ್ರ ಅವಾಗ ಅದ್ ಕೆಲಸ ಮಾಡ್ತದ. ಸೊ ನಂಗೆ ಕೆಲವೊಂದ್ಸಲ ಅನಿಸ್ತ ಇಟ್ಸ್ ಸೋ ಡಿಫಿಕಲ್ಟ್ ಅಂತ ಹೇಳಿ. ಈಗ ನೀವ್ ಹೇಳ್ಬೇಕಾದ್ರ ನಂಗ್ ಅನಿಸ್ಲಿಕ್ಕತ್ತಿತ್ತು, ಹೌದಲ್ಲ, ಎಷ್ಟ್ ನಾವು ಅಂದ್ರ ಅವ್ರ ಓದೋದಕ್ಕ, ಆಟ ಆಡೋದಕ್ಕ, ಪರ್ಫೆಕ್ಷನ್ಗೆ, ಅವ್ರ ಅಂದ್ರ ರೆಹನ್ ಸೆಹನ್ಗೆ ಯಾವ್ದ್ ಸರಿ ಮಾಡ್ಬೇಕು, ಯಾವ್ದ್ ತಪ್ಪು ಮಾಡ್ಬೇಕು, ಸ್ಕೂಲ್ನಾಗ ಜಗಳ ಆಡ್ಬೇಕೋ ಬ್ಯಾಡೋ ಹುಡುಗರು, ಇಂಥದಕ್ಕೆಲ್ಲ ಎಷ್ಟ್ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ನಿಜವಾಗ್ಲೂ ಅವ್ರ ಬೆಳವಣಿಗೆಗೆ ಅಂದ್ರ ಆ ಒಳಗ್ ಹೋಗ್ಲಿಕ್ಕೆ, ಆ ನಿಜವಾದ ಸಂಗತಿನ ತಿಳ್ಕೊಳಿಕ್ಕೆ ನಾವಾದ್ರೂ ಎಷ್ಟು ಪ್ರಯತ್ನ ಪಡ್ತೀವಿ, ಪ್ಲಸ್ ಅವ್ರಿಗೆ ಎಷ್ಟು ನಾವು ಗೈಡ್ ಮಾಡ್ತೀವಿ ಅಂತೇಳಿ ಅನ್ಸ್ಲಿಕ್ಕತ್ತಿತ್ತು ಸರ್. ಇದನ್ನು ಕಥದಲ್ಲಿ ಆಲ್ರೆಡಿ ಹೇಳಿದ್ದೀವಿ. ಹ್ಮ್. ನಾನ್ ನರೇಣಾವರೇಣ ಅಂತ ಇದನ್ನೇ ಒತ್ತಿ ಹೇಳ್ತಾನೆ ಯಮರಾಜ. ಹ್ಮ್ ಯಾವನಿಗೆ ಈ ಚೈತ್ಯದ ಸಂಗತಿ ಸ್ಪಷ್ಟವಾಗಿ ಗೊತ್ತಿಲ್ವೋ, ಯಾವನು ಕೆಳಗಿನ ದರ್ಜೆಯವನು, ಅವನು ಇದರ ಬಗ್ಗೆ ನಿಂಗೆ ತಿಳಿಸಿಕೊಡಲಾರ. ಹಾಗೇನೆ ನೀ ಹೇಳಿದ್ದು ಸರಿ. ನಾವು ಚೈತ್ಯದ ಬಗ್ಗೆ, ಅಂದ್ರೆ ತಂದೆ ತಾಯಿಗಳು, ಪೋಷಕರು ಜಾಗೃತ ಆಗಿದ್ರೆ, ಕನಿಷ್ಠ ಅದರ ಬಗ್ಗೆ ಅರಿವು ಇದ್ರೆ, ಅವರು ತಮ್ಮ ಮಕ್ಕಳನ್ನು ಗೈಡ್ ಮಾಡಬಹುದು. ಇದು ಶಾಲಾ ಮಾಸ್ತರುಗಳಿಗೂ ಅನ್ವಯಿಸ್ತದಲ್ವಾ, ಅವರು ಹೌದು ಸರ್. ಪೋಷಕರೇ. ಸೊ ಅವರಿಗೂ ಆ ಅರಿವು ಇದ್ರೆ, ಅವರು ಅತಿಯಾದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದನ್ನೇ ಶಿಕ್ಷಣ ಅಂತ ತಿಳಿಯೋ ಭ್ರಮೆಗೆ ಬೀಳುವುದಿಲ್ಲ. ಹೌದಾ? ಈಗ ಎಲ್ಲ ನೋಡ್ತೇವೆ ನಾವು, ಶಿಕ್ಷಣ ಅನ್ನೋದು ಒಂದು ಹೊರೆಯಾಗಿದೆ. LKG ಹುಡುಗನಿಗೆ ಮನೆಗೆ ಬಂದ್ರೆ 8 ಪೇಜು ಕಾಪಿ ತಿದ್ದೋದಕ್ಕೆ ಕೊಟ್ಟಿರ್ತಾರೆ. ಇದನ್ನು ಶಿಕ್ಷಣ ಅಂತ ಕರೆಯಬಹುದೇ? ಕೆಲವೊಂದು ಒತ್ತಾಯ ಮಾಡಬೇಕಾಗ್ತದೆ, ಅದನ್ನ ನಾವು ಒಪ್ಪಬೇಕಾಗಿ, ಇಲ್ಲದಿದ್ರೆ ಮಕ್ಕಳು ಕೇಳೋದು ಇಲ್ಲ. ಹಾಗಂತೇಳಿ ಇಡೀ ನಮ್ಮ ಶ್ರಮವನ್ನೆಲ್ಲ ಕಾಪಿ ತಿದ್ದೋದ್ರಲ್ಲೇ, ಬರೆಯೋದ್ರಲ್ಲೇ ಕಳೆದ್ರೆ, ನೀನ್ ಹೇಳೋ ಹಂಗೆ ಈ ಒಳಗೆ ನೋಡ್ಕೊಳ್ಳುವಂತ ಸಂಗತಿಗಳನ್ನ ಯಾರು ತಿಳಿಸ್ಬೇಕು? ಅದಕ್ಕೂ ಒಂದು ಸಮಯ ಬೇಕು, ಅದನ್ನೂ ನಾವು ತಿಳಿಸ್ಕೊಡ್ಬೇಕು. ಅದರ ಬಗ್ಗೆನೂ ನಾವು ಬಹುಶಃ ಅತಿ ಚಿಕ್ಕ ಮಕ್ಕಳಲ್ಲಿ ಇದು ಸಾಧ್ಯ ಆಗ್ಲಕ್ಕಿಲ್ಲ, ಕನಿಷ್ಠ
ಹೈಸ್ಕೂಲ್ ಮಟ್ಟದಿಂದ ಇದನ್ನು ಖಂಡಿತವಾಗಿ ತಿಳಿಸ್ಕೊಂತ ಹೋಗಬಹುದು, ಈ ಸಂಗತಿ ಏನು ಅಂತ. ಆದ್ರೆ ಅದೇ ಸಮಯದಲ್ಲಿನೇ ನಮ್ಮ ಒಂದು ಮಾನಸವು ಅತಿ ಪ್ರಬಲ ಆಗೋ ಸಂದರ್ಭ, ನಮ್ಮ ಪ್ಯೂಬರ್ಟಿ ಅಂತ ಏನಂತೀವಿ ಅದ್ರಲ್ಲಿ ವ್ಯಕ್ತಿಯ ಒಂದು ನಿರ್ಮಾಣ ಆಗ್ತಾ ಇರ್ತದೆ, ಅಥವಾ ಅದು ಸೊಲಿಡಿಫೈ ಆಗ್ತಾ ಇರ್ತದೆ. ಅಲ್ಲಿ ನಾವು ಈ ಸಂಗತಿಗಳನ್ನ ಅವರಿಗೆ ತಿಳಿಸೋದಾದ್ರೆ ಕನಿಷ್ಠ ಅವ್ರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಜ್ಞಾನದಲ್ಲಿರೋಕ್ಕಿಂತ ಅದರ ಬಗ್ಗೆ ಜಾಗೃತರಾಗಿರಬೇಕು. ಬಹುಶಃ ಈ 5-6 ವರ್ಷದಲ್ಲಿ ಚೈತ್ಯ ಜಾಗೃತಿ ಮಾಡಬಹುದು ಅಂತ ಶ್ರೀಮಾತೆಯವರು ಹೇಳಿಲ್ಲ, ಶಾಲೆಯ ಒಂದು ಏನು ಸಮಯದಲ್ಲಿ, ಶಿಕ್ಷಣದ ಸಮಯದಲ್ಲಿ. ಆದ್ರೆ ಆ ಸಂಗತಿಗಳ ಬಗ್ಗೆ ಅವರು ಜಾಗೃತರಾಗಿದ್ರೆ ಮುಂದೆ ಅವರು ಅದರ ಬಗ್ಗೆ ಪ್ರಯತ್ನ ಪಡ್ತಾರೆ. ಎರಡನೇ ಸಂಗತಿ, ಶ್ರೀ ಮಾತಾರವಿಂದರು ದೇಹದಲ್ಲಿ ಇಲ್ಲ ಅಂದಾಕ್ಷಣ ಅವರ ಪ್ರಭಾವ ಅಲ್ಲಿ ಇಲ್ಲ ಅಂತ ತಿಳಿಯಬಾರದು ನಾವು. ಮದರ್ ಈಸ್ ಪ್ರೆಸೆಂಟ್, ಇನ್ ಫ್ಯಾಕ್ಟ್ ಶಿ ಈಸ್ ಮೋರ್ ಪ್ರೆಸೆಂಟ್ ಬಿಕಾಸ್ ಶಿ ಹ್ಯಾಸ್ ಯೂನಿವರ್ಸಲೈಸ್ಡ್ ನಾವು. ಅವಾಗ ದೇಹದಲ್ಲೇ ಇದ್ರೆ ಆದ ಕಾರಣ ಬಹುಶಃ ಹೆಚ್ಚು ಎನರ್ಜಿ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಇತ್ತು. ಹೀಗೆ ಆಫ್ಟರ್ ಶಿ ಹ್ಯಾಸ್ ಲೆಫ್ಟ್ ಹರ್ ಬಾಡಿ, ಬೋತ್ ಮದರ್ ಅಂಡ್ ಶ್ರೀ ಅರವಿಂದೋ, ದೇ ಆರ್ ವರ್ಕಿಂಗ್ ಇನ್ ದ ಸಟ್ಲರ್ ಲೆವೆಲ್ಸ್, ಇನ್ ದ ಅಕಲ್ಟ್ ಲೆವೆಲ್ಸ್. ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಯಾರೇ ಆಗ್ಲಿ ಈ ಚೈತ್ಯ ಪ್ರಜ್ಞೆಗೆ, ಈ ಶ್ರೀ ಮಾತಾರವಿಂದರ ಬೋಧನೆಯ ಪ್ರಜ್ಞೆಗೆ ತೆರೆದುಕೊಳ್ತಾರೋ, ಉನ್ಮೀಲನಗೊಳ್ತಾರೋ, ಹೂ ಓಪನ್ ಟು ದೇರ್ ಟೀಚಿಂಗ್ ಅಂಡ್ ಟು ದ ಸೈಕಿಕ್ ಇನ್ಫ್ಲುಯೆನ್ಸ್, they are always there to help, not only in India, elsewhere, anywhere in the world, at least ಟೆರೆಸ್ಟ್ರಿಯಲ್ಲಿ ಅಂತ ಶ್ರೀಮಾತೆಯವರು ಮಾತಾಡ್ತಾರೆ. ಹಾಗಾಗಿ ಇದನ್ನ ಯಾಕೆ ನಾವು ಸಂಶಯದಿಂದ ನೋಡ್ಬೇಕು ಅಲ್ವಾ? ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಓಕೆ, ಸಮಯ ಆಗಿದೆ, ಇವತ್ತಿಗೆ ಈ ದಿವಸ ನಿಲ್ಲಿಸುವ. ಎಲ್ಲರಿಗೂ ನಮಸ್ಕಾರ.